Good afternoon, dear students. So let us continue the vocabulary part of third lesson, Gentleman of Rio-En Medio. In the previous class, we discussed about the questions and answers, and now enrich your in every lesson you are given vocabulary itself. Vocabulary ಅಂದರೆ ಶಬ್ದಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ. ಶಬ್ದದ ಹಲವು ರೂಪಗಳು ಏನು, ಶಬ್ದಕ್ಕೆ ಸಂಬಂಧಪಟ್ಟ ಪ್ರತ್ಯಯಗಳು, ಮೇ ಬಿ ಪ್ರಿಫಿಕ್ಸ್, ಅಫಿಕ್ಸ್, ಅಪೋಸಿಟ್ಸ್ ಏನ್ರಿ, ಸಿಂಗ್ಯುಲರ್, ಪ್ಲೂರಲ್ and genders, ಸುಮಾರು ಪದಗಳು. and using the word as noun, verb, adverb, adjective, etc. and one word answers also learned in this part itself. ಒಟ್ಟಾರೆ ಒಂದು ಶಬ್ದದ ಹಲವಾರು ರೂಪ, ಆ ಶಬ್ದದ ಬಳಕೆಯನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಭಾಗಕ್ಕೆ ನಾವು ವೊಕ್ಯಾಬ್ಲರಿ ಪಾರ್ಟ್ ಅಂತ ಕರಿತೀವಿ. ಕ್ಲಿಷ್ಟ ಪದಕೋಶ, ಒಟ್ಟಾರೆ ಪದಗಳಿಗೆ ಸಂಬಂಧಪಟ್ಟಂಥ ಅಧ್ಯಯನ ಅಂತ ಹೇಳ್ಬೋದು. So here page number 54 of your textbook, enrich your vocabulary anta. I have written here vocabulary and textual grammar part. Today we are going to discuss. Task 1, look for the words in the word maze. ಇಲ್ಲೊಂದು ವರ್ಡ್ ಮೇಜ್ ಕೊಡಲಾಗಿದೆ. ನೀವು ನ್ಯೂಸ್ ಪೇಪರ್ನಲ್ಲಿ ಕನ್ನಡದಲ್ಲಿ ನೋಡ್ತಿರಲ್ರಿ, ಇದಕ್ಕೆ ನಾವು ಪದಬಂಧ ಅಂತೀವಿ. ಕನ್ನಡದಲ್ಲಿ ಏನಂತೀವಿ? ಪದಬಂಧ ಅಂತೀವಿ. ಏನು ಪದಬಂಧ ಅಂತ ಹೇಳ್ತೀವಲ್ಲ, ಸೊ ಅಂಥದ್ದು ಇಂಗ್ಲೀಷ್ನಾಗೂ ಸಹ ನಾವು ಮಾಡ್ಬೋದು ಅಂತ. ಏನು, ಇಲ್ಲೊಂದು ವರ್ಡ್ ಮೇಜ್ ಕೊಟ್ಟಿದ್ದಾರೆ, ಅಲ್ಲಿ ಅನಾವಶ್ಯಕ ಅಕ್ಷರಗಳನ್ನು ಸಹ ಸೇರಿಸಿರ್ತಾರೆ. ಅದರಲ್ಲಿ ನಿಮಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಶೇಷ ಅರ್ಥವುಳ್ಳ ಪದಗಳನ್ನು ಸಹ ಹುಡುಕಾಡಿ ಅಂತ ನಿಮಗೊಂದು ವರ್ಕ್ ಕೊಟ್ಟಿದ್ದಾರೆ. ಏನು ನೋಡಿ, ಲುಕ್ ಫಾರ್ ದ ವರ್ಡ್ಸ್ ಇನ್ ದ ವರ್ಡ್ ಮೇಜ್ ವಿಚ್ ಮ್ಯಾಚ್ ವಿತ್ ದ ಗಿವನ್ ಮೀನಿಂಗ್. ಇಲ್ಲಿ ಕೆಲವೊಂದು ಸೆಂಟೆನ್ಸಸ್ ಕೊಟ್ಟಿದ್ದಾರೆ, ಅವು ಒನ್ ವರ್ಡ್ ಆನ್ಸರ್ ಟೈಪ್ ಅದಾವು. ಅದಕ್ಕೆ ನಾವು ಅರ್ಥ ಹುಡುಕಾಡಬೇಕು. ಆ ಶಬ್ದಗಳನ್ನು ಈ ಒಂದು ಪದಬಂಧದಲ್ಲಿ ಹುಡುಕಾಡಬೇಕು. ಆ ಶಬ್ದಗಳು ಹೀಗೆ ಫ್ರಾಮ್ ಅಪ್ ಆ್ಯಂಡ್ ಡೌನ್ ಇರ್ಬೋದು, ಅಕ್ರಾಸ್ ಇರ್ಬೋದು, ಡೌನ್ ಏನ್ರಿ. ಸೊ ದಿಸ್ ಈಸ್ ಡೌನ್, ಅಕ್ರಾಸ್, ಆಮೇಲೆ ಹೀಗೆ ಮೂಲೆಯಿಂದ ಮೂಲೆಗೆ ಡಯಾಗ್ನಲಿ ಅಂತ ಕರೀತಾರೆ, ಹಾಗೂ ಇರ್ಬೋದು. ಒಟ್ಟಾರೆ ಅದನ್ನು ನೋಡೋಕ್ಕೆ ಟ್ರೈ ಮಾಡಿ ಅಂತ. ಒನ್ ಈಸ್ ಡನ್ ಫಾರ್ ಯು, ಒಂದನ್ನು ಅವರೇ ಮಾಡಿಕೊಟ್ಟಿದ್ದಾರೆ ಆ್ಯಕ್ಟಿವಿಟಿಯಲ್ಲಿ. And note that the number given in the brackets is the number of letters in that word. And read across, down and diagonally. ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅದರ ಮುಂದ್ಗಡೆ ಬ್ರ್ಯಾಕೆಟ್ನಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಎ ಲಾಂಗ್ ಥಿನ್ ಸ್ಟಿಕ್. ಎ ಲಾಂಗ್ ಥಿನ್ ಸ್ಟಿಕ್ ಈಸ್ ಕಾಲ್ಡ್ ಆಸ್ CANE. ಕೇನ್ ಮೀನ್ಸ್ ಎ ಲಾಂಗ್ ಥಿನ್ ಸ್ಟಿಕ್, ಅದಲ್ವಾ? ಒಂದು ತೆಳ್ಳನೆಯ ಕಟ್ಟಿಗೆ ವಯಸ್ಸಾದವ್ರ ಕೈಲಿ ಆಸರೆ ಹಿಡ್ಕೊತಾರೆ ನೋಡ್ರಿ, ಆ ಥರ ಕಟ್ಟಿಗೆ ನಾವು ಕೇನ್ ಅಂತ ಕರಿತೀವಿ. ಅದರ ಅಕ್ಷರಗಳು ಎಷ್ಟಿದಾವೆ ಇಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ನೋಡ್ರಿ, 4 ಅಕ್ಷರದ ಶಬ್ದ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಕ್ಲೂ ಥರ, ಅಂದರೆ ನೀವು 4 ಅಕ್ಷರ ಪದವನ್ನು ಹುಡುಕಾಡಬೇಕು ಅಂತ ಇದು ಅವರೇ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ವಿ ಹ್ಯಾವ್ ಟು ಡೂ, ಈಗ ಮುಂದಿದ್ದು ನಾವು ಮಾಡೋಣ ನೋಡಿ. ಇಲ್ಲಿ ಫೈಂಡಿಂಗ್ ಸಮಥಿಂಗ್ ದಟ್ ವಾಸ್ ನಾಟ್ ನೋನ್ ಅರ್ಲಿಯರ್. ವಾಟ್ ಈಸ್ ದ್ಯಾಟ್? ಫೈಂಡಿಂಗ್ ಸಮಥಿಂಗ್ ದಟ್ ಈಸ್ ನಾಟ್ ನೋನ್ ಅರ್ಲಿಯರ್. ಹೌ ಮೆನಿ ಲೆಟರ್ಸ್ ಆರ್ ದೇರ್? 9 ಲೆಟರ್ಸ್ ಏನ್ರಿ. ಒಟ್ಟ 9 ಅಕ್ಷರಗಳನ್ನು ಹೊಂದಿರುವಂತಹ ಒಂದು ಪದವನ್ನು ಹುಡುಕಾಡಿ ಅಂತಾರೆ. ಏನ್ರಿ, ಆ ಪದದ ವಿವರಣೆ ಹೆಂಗೆ ಕೊಟ್ಟಿದ್ದಾರೆ? ಫೈಂಡಿಂಗ್ ಸಮಥಿಂಗ್ ಫಾರ್ ದ ಫಸ್ಟ್ ಟೈಮ್ ದಟ್ ವಾಸ್ ನಾಟ್ ನೋನ್ ಅರ್ಲಿಯೋ. ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕಾ, ಅದಲ್ವಾ? ಏನು, ಸೊ ಈ ಥರ ಯಾರು ಅದಕ್ಕಿಂತ ಮುಂಚೆ ಅಮೆರಿಕಾ ಖಂಡವನ್ನು, ಬಹಾಮಾ ದ್ವೀಪಗಳನ್ನು ಯಾರು ನೋಡಿರಲ್ಲ ಪ್ರಪಂಚದವರು. ಆದರೆ ಕೊಲಂಬಸ್ ತನ್ನ ಹಡಗಿನ ಸಹಾಯದಿಂದ ಸಹಚರರೊಂದಿಗೆ ಏನು ಸುಮಾರು 500 ವರ್ಷಗಳ ಹಿಂದೆ ಅಪ್ರಾಕ್ಸಿಮೇಟ್ಲಿ ಆ ಒಂದು ದ್ವೀಪಗಳನ್ನು ಕಂಡುಹಿಡಿತಾನೆ. ಆ್ಯಕ್ಚುಲಿ ಹಿ ವಾಂಟೆಡ್ ಟು ಕಮ್ ಟು ಇಂಡಿಯಾ, ಬಟ್ ಅನ್ಫಾರ್ಚುನೇಟ್ಲಿ ಹಿ ವಿಸಿಟೆಡ್ ದಟ್ ಏರಿಯಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಕವರಿ, ಅದಲ್ವಾ? ಇಲ್ಲ ಅದೇ ನೋಡಿ, ಇಲ್ಲಿ ಫೈಂಡಿಂಗ್ ಸಮಥಿಂಗ್ ದಟ್ ವಾಸ್ ನಾಟ್ ನೋನ್ ಅರ್ಲಿಯರ್, ಅದು ಮೊದಲು ಗೊತ್ತಿರಲ್ಲ. ಅಂಥ ಒಂದು ನಾವು ವಿವರಣೆ ಹೆಂಗೆ ಕೊಡ್ತೀವಿ ಇವಾಗ? ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಕವರಿ, DISCOVERY. ಡಿಸ್ಕವರಿ ಎಲ್ಲೈತಿ ಅಂತ ನೀವು ಹುಡುಕಾಡ್ರಿ. ಏನ್ರಿ, ಡಿಸ್ಕವರಿ ಹುಡುಕ್ಬೋದಾ? ನೋಡಿ, ಈ ಕಡೆ ಅಕ್ರಾಸ್ ನೋಡಿ, ಡೌನ್ ನೋಡಿ, ಆಮೇಲೆ ಡಯಾಗ್ನಲ್ ನೋಡಿ. ಸೊ ವೇರ್ ಇಟ್ ಈಸ್, ಅದಲ್ವಾ? ಇಟ್ ಈಸ್ ವೇರ್ ಇಟ್ ಈಸ್ ಏನ್ರಿ, ಹುಡುಕಾಡ್ಬೋದಾ? ಸೊ ಇನ್ ದಿಸ್ ಲೈನ್ DE ಏನ್ರಿ, ಡಿಸ್ಕವರಿ, ಹೀಗೆ ಸುತ್ತಾಕ್ಬಿಡ್ಬೇಕು, ಅದಲ್ವಾ? ಸೊ ಯು ಹ್ಯಾವ್ ಫೌಂಡ್. ನೆಕ್ಸ್ಟ್ ನಂಬರ್ 3 ನೋಡಿ, ಥಿಂಗ್ ಅಥವಾ ಥಿಂಗ್ಸ್ ದಟ್ ಸಮ್ ಒನ್ ಓನ್ಸ್. ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ವಿಷಯ, ಯಾವುದೋ ಒಂದು ವಸ್ತು ಇರುತ್ತೆ ಅಥವಾ ಆಸ್ತಿ ಇರುತ್ತೆ, ಅದು ಯಾರ್ದೋ ಒಡೆತನಕ್ಕೆ ಬಂದಿರುತ್ತೆ. ಏನು
ಸೊ ಥಿಂಗ್ ಅಥವಾ ಥಿಂಗ್ಸ್ ದಟ್ ಸಮ್ ಒನ್ ಓನ್ಸ್, ಅದು ಯಾರೋ ಅದನ್ನು ತಮ್ಮ ಒಂದು ಒಡೆತನದಲ್ಲಿ ಹೊಂದಿರ್ತಾರೆ, ಏನು ಅದರ ಒಂದು ಮಾಲೀಕರಾಗಿರ್ತಾರೆ. ಅಂಥ ಒಂದು ವಸ್ತುವಿಗೆ ಏನಂತ ಕರೀತಾರಪ್ಪ? ಅಕ್ಷರಗಳೆಷ್ಟು? 8. ಈಗ 9 ತಯಾರು ನೋಡ್ರಿ, 9 ನೋಡಿ, 1 2 3 4 5 6 7 8 9, ದೇ ಆರ್ 9 letters. ಕರೆಕ್ಟ್ ಆಯಿತು. ಸೊ ನಾವು 8 letters ಆರ್ ನೆಸೆಸರಿ. ವಾಟ್ ಈಸ್ ದ್ಯಾಟ್? ಪ್ರಾಪರ್ಟಿ. ವಾಟ್ ಈಸ್ ಇಟ್? ಪ್ರಾಪರ್ಟಿ ಅನ್ಕೊಳ್ಳೋಣ. ನೋಡಿ 1 2 3 4 5 6 7 8 letters ಆರ್ ದೇರ್. ಸೊ ವೇರ್ ದ ಪ್ರಾಪರ್ಟಿ ಈಸ್? ಪ್ರಾಪರ್ಟಿ ಎಲ್ಲ ಹುಡುಕಾಡ್ಬೋದಾ? ಎಲ್ಲ ಹೇಳಿ ನೋಡ್ತೀರಾ ಏನ್ರಿ? ನೋಡಿ ಎಲ್ಲೈತಿ ಪ್ರಾಪರ್ಟಿ? ಅಯ್ಯೋ, ಐ ಥಿಂಕ್ ಇಟ್ ಈಸ್ ಪ್ರಾಪರ್ಟಿ ಏನ್ರಿ, ಅಪ್ ಟು ಲಾಸ್ಟ್. ಸೊ ದಿಸ್ ಈಸ್ ಪ್ರಾಪರ್ಟಿ. ಇದಕ್ಕೆ ನೀವು ಸ್ವಲ್ಪ ಬೇರೆ ಡಾರ್ಕ್ ಮಾಡ್ಕೋಬಹುದು ಹಿಂಗೆ ಏನ್ರಿ. ದಿಸ್ ಈಸ್ ಪ್ರಾಪರ್ಟಿ. ನೆಕ್ಸ್ಟ್, ಎ ಪ್ಲೇಸ್ ವೇರ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಇದನ್ನು ನಾವು ಅಭ್ಯಾಸ ಮಾಡಿದ್ವಿ ಇದೇ ಪಾಠದಲ್ಲಿ. ದೇರ್ ಈಸ್ ಎ ಪ್ಲೇಸ್ ವೇರ್ number of fruity trees are grown. What is that place called? Orchard. How many letters ಅವ್ರು ಕೊಟ್ಟರಲ್ರಿ? ಎಷ್ಟು ಲೆಟರ್ ಕೊಟ್ಟಿದ್ದಾರೆ? 7. ಸೊ ಏನಂತೀವಿ ಇದಕ್ಕೆ? ORCHARD, ಆರ್ಚಾರ್ಡ್. ನೋಡಿ 1 2 3 4 5 6 7 ಲೆಟರ್ಸ್ ಆಯಿತು. ಇವಾಗ ನೀವು ಶಬ್ದ ಎಲ್ಲೈತಪ್ಪ ಅಂತ ಹುಡುಕಾಡ್ಬೇಕ್ರಿ. ಆರ್ಚಾರ್ಡ್ ಹುಡುಕಾಡ್ತೀರಾ? ನೋಡಿ ಹೀಗೆ ಎಕ್ರಾಸ್ ಅಡ್ಡ ನೋಡ್ರಿ, ಮೇಲಿಂದ ಕೆಳಕ್ಕೆ ನೋಡಿ, ಮತ್ತು ಕರ್ಣದ ಮೂಲಕ ಡಯಾಗ್ನಲ್ ನೋಡ್ಬೋದು ಬೇಕಾದ್ರೆ. ಸೊ ವೇರ್ ಇಟ್ ಈಸ್? ಇಟ್ ಈಸ್ ಇನ್ಸೈಡ್ ದಿಸ್ ಆರ್ಚಾರ್ಡ್. ಸಿಕ್ತಾ? ನೋಡಿ. ಸೊ ದಿಸ್ ಈಸ್ ಆರ್ಚಾರ್ಡ್. ಇದು ಹಣ್ಣಿನ ತೋಟ, ಆರ್ಚಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್, ಎಬಿಲಿಟಿ ಟು ಕಂಟ್ರೋಲ್ ದ ಪೀಪಲ್. ಇಫ್ ಅ ಪರ್ಸನ್ ಈಸ್ ಹ್ಯಾವಿಂಗ್ ಎಬಿಲಿಟಿ ಟು ಕಂಟ್ರೋಲ್ ನಂಬರ್ ಆಫ್ ಪೀಪಲ್, that type of ability is called as what? Letters 5. ಅಕ್ಷರಗಳು ಎಷ್ಟು ಕೊಟ್ಟ ನೋಡ್ರಿ ಕ್ಲೂ ನಮಗೆ? 5 letters. That is called as power. ಏನ್ರಿ ಅದು? ಪವರ್ ಅಂತ ಹೇಳ್ಬೋದು. ಏನು ಪವರ್ ರೀ ಅವನಿಗೆ? ಲಕ್ಷಗಟ್ಟಲೆ ಜನರಿಗೆ ಒಂದೇ ಸಲ ಕಂಟ್ರೋಲ್ ಮಾಡ್ತಾನೆ. ಮಹಾತ್ಮ ಗಾಂಧೀಜಿ ಹ್ಯಾಡ್ ಅ ಗ್ರೇಟ್ ಪವರ್ ಟು ಗ್ಯಾದರ್ ದ ಪೀಪಲ್ ಅಂಡ್ ಟು ಕಂಟ್ರೋಲ್ ದೆಮ್ ವಿತ್ ಹಿಸ್ ಸಿಂಪ್ಲಿಸಿಟಿ ಅಂಡ್ ಸಿನ್ಸಿಯಾರಿಟಿ ಓನ್ಲಿ. ಸೊ ದಟ್ ಟೈಪ್ ಆಫ್ ಎಬಿಲಿಟಿ ಇಸ್ ಕಾಲ್ಡ್ ಆಸ್ ಪವರ್. ನೋಡಿ ಅಕ್ಷರಗಳು 1 2 3 4 5. ಸೊ ವೇರ್ ದ ಪವರ್ ಈಸ್ ಫೌಂಡ್? ಎಲ್ಲೈತ್ರಿ ನಿಮ್ಮ ಪವರು? ಹುಡ್ಕಾಡ್ತೀರಾ ಏನ್ರಿ? ವೇರ್ ಈಸ್ ದ ವರ್ಡ್ ಪವರ್ ಇಟ್ ಸೆಲ್ಫ್ ಹಿಯರ್? ವೇರ್ ಪವರ್ ಈಸ್? ಓಕೆ, ಸೊ ಪವರ್, ಫೈಂಡ್ ಔಟ್ ಯುವರ್ ಸೆಲ್ಫ್. ಸಿಗ್ತೇ ನೋಡ್ರಿ ಪವರ್, POWER. ಸಿಗ್ತದಾ? ಇಲ್ಲಿ 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 COR. ಹಾಂ, ಡಬಲ್ P. Come on. There it is. Very good. Okay, it is across. Power. Nice. And it is your work only. ಯಾಕಂದ್ರೆ ಇದರಾಗೆ ಅಂತ ಬುದ್ಧಿವಂತಿಕೆ ಇಲ್ಲ, ಸೂಕ್ಷ್ಮತೆ ಬೇಕು. ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕಪ್ಪ. ನಮಗಿಂತ ನೀವು ಸೂಕ್ಷ್ಮವಾಗಿರ್ತದೆ ದೃಷ್ಟಿ, ಅದರಲ್ಲಿ ನಾವು ಹಿಂಗೆ ನೋಡಬೇಕಾಗುತ್ತೆ. ಸೊ ಇಟ್ ಈಸ್ ಪವರ್. ಸೊ ಹಿಯರ್ ಇಟ್ ಈಸ್ a diagonal word, it is word. So this is the word maze. ಸೊ ಈ ಒಂದು ಪದಬಂಧದ ಮೂಲಕ ನಾವು 5 ಶಬ್ದಗಳನ್ನು ಕಲ್ತ್ಕೊಂಡಿವಿ ಅದಲ್ವಾ? ದಟ್ ಈಸ್ ಕೇನ್, ಡಿಸ್ಕವರಿ, ಪ್ರಾಪರ್ಟಿ, ಆರ್ಚಾರ್ಡ್, ಪವರ್. ಸೊ ಹೀಗೆ ನಾವು ಹಲವಾರು ರೀತಿಯಿಂದ ನಾವು ಶಬ್ದಗಳನ್ನು ಸಂಗ್ರಹ ಮಾಡ್ಕೊಳ್ಬೇಕು ಅಂತ. ಬೈ ಹ್ಯಾವಿಂಗ್ ಕಮ್ಯುನಿಕೇಷನ್, ಬೈ ರೈಟಿಂಗ್, ಬೈ ರೀಡಿಂಗ್, everything. So we should improve our vocabulary. Understand? So one more activity is there here. Same. ಇನ್ನೊಂದು ಕೊಟ್ಟಿದ್ದಾರೆ. ಸೊ ನಾವು ಟ್ರೈ ಯುವರ್ ಸೆಲ್ಫ್. ಇದನ್ನು ನೀವೇ ಸ್ವಲ್ಪ ಮನೆಯಲ್ಲಿ ಮಾಡೋದು ಚೆನ್ನಾಗಿರುತ್ತೆ ನೋಡಿ. ಲೆಟ್ ಮಿ ಜಸ್ಟ್ ಡಿಸ್ಕಸ್ ಹಿಯರ್. ದಿಸ್ ಇಸ್ ಫಾರ್ ಯುವರ್ ಹೋಮ್ ವರ್ಕ್. ಫೈಂಡ್ ಔಟ್. ಟಾಸ್ಕ್ 2, ಫೈಂಡ್ ಔಟ್
Task 2, find out the words in given word maze and match with their meanings. Read across, down and diagonally. The same process. ಇವಾಗ ಏನು ಒಂದು ಆ್ಯಕ್ಟಿವಿಟಿ ಮಾಡಿದೀವಲ್ಲ ಅದೇ ರೀತಿ ನೀವು ಓನ್ ಟ್ರೈ ಮಾಡಿ. ಏನು? ಸೊ ಐ ವಿಲ್ ಗಿವ್ ದ ವರ್ಡ್. ಐ ವಿಲ್ ಗಿವ್ ದ ವರ್ಡ್ಸ್. ಲೆಟ್ ಮಿ ರೀಡ್. ನೋಡಿ ಇಲ್ಲೊಂದು ವರ್ಡ್ ಮೇಜ್ ಕೊಟ್ಟಿದ್ದಾರೆ, ನೀವೇ ಅದನ್ನು ಟ್ರೈ ಮಾಡಿ ನೋಡಿ. ನಂಬರ್ 1, ಟು ಗೋ ವಿತ್ ಸಮ್ ಒನ್. ಟು ಗೋ ವಿತ್ ಸಮ್ ಒನ್ ಏನ್ರಿ? ಯಾರ್ದೋ ಒಂದು ಅಥವಾ ಯಾರ್ದೋ ಒಬ್ಬರ ಅಥವಾ ಯಾರೋ ನಮ್ಮ ಸಹಚರರೊಂದಿಗೆ ನಾವು ಸಹಪಾಠಿಗಳ ಹೋಗ್ತಾ ಇರ್ತೀವಿ. ಅವರೊಂದಿಗೆ ಹೋಗ್ತಕ್ಕಂಥ ಒಂದು ಕ್ರಿಯೆಗೆ ಏನಂತ ಕರಿತೀವಿ? ಏನ್ರಿ? 9 ಅಕ್ಷರಗಳು ಬೇಕಂತೆ. ವಾಟ್ ಈಸ್ ದಟ್ ವರ್ಡ್ ಹಿಯರ್? ದಟ್ ಈಸ್ ಅಕಾಂಪನಿ. ಅಕಾಂಪನಿ. ಅಕಾಂಪನಿ 1 2 3 4 5 6 7 8 9 ಲೆಟರ್ಸ್ ಏನ್ರಿ? ಜೊತೆಯಲ್ಲಿ ಹೋಗುವುದು ಅಕಾಂಪನಿ ಅಂತ ಹೇಳಿ ಡಯಾಗ್ನಲ್ ಇದೆ ನೋಡಿ. ಹೀಗೆ ಡಯಾಗ್ನಲ್ ಆಗಿ ಏನ್ರಿ ಕನ್ನಡದಲ್ಲಿ ಒಂದು ಶಬ್ದ ಇದೆ ನೋಡಿ, ಹುಡುಕಾಡುತ್ತೆ, ಸಿಗುತ್ತೆ, ನೀವು ಟ್ರೈ ಮಾಡಿ. ನೆಕ್ಸ್ಟ್, ದ ವೇ ಇನ್ ವಿಚ್ ಸಮಥಿಂಗ್ ಈಸ್ ಡನ್. 6 letters. The way in which something is done, it is manner. It is manner. 1 2 3 4 5 6 letters are there. Manner. Next, unhappy about something. The American buyers were unhappy about their newly purchased property. So what did they do? They complained. They complained about the children of Rio-En Medio. So that process is called as complaint. What is that? 9 letters once again we required. ಎಷ್ಟು ಬೇಕಿದೆ ನಮಗೆ ಅಕ್ಷರಗಳು ಇವಾಗ? COMPLAINT. ಕಂಪ್ಲೇಂಟ್. ನೋಡಿ 1 2 3 4 5 6 7 8 9 letters. Complaint. Complaint is also called as unhappy about something. ಒನ್ ವರ್ಡ್ ಆನ್ಸರ್ ಅಂದರೆ ಈ ಥರ ಒಂದೊಂದು ಶಬ್ದಗಳು ಕೊಡಬೇಕು ನಾವು. ಅದನ್ನು ವಿವರವಾಗಿ ಹೇಳಬೇಕು ಅಂದರೆ ಸೆಂಟೆನ್ಸ್ನ ಹೇಳ್ಬೋದು ನೀವು, ಸರಿನಾ? ಕಂಪ್ಲೇಂಟ್. ನೆಕ್ಸ್ಟ್, ಮೆನಿ ಅನ್ನೋದಕ್ಕೆ ಇನ್ನೊಂದು ಪದ ಏನು ಹೇಳ್ಬೋದು? ಬಹಳಷ್ಟು ಅನ್ನಕ್ಕೆ. ಏನು? 7 letters ಬೇಕು ನಮಗೆ. ಬಹಳಷ್ಟು ಅನ್ನಕ್ಕೆ 7 letters. ಸೊ ಮೆನಿ. ಸೊ ದಟ್ ಈಸ್ ಸೆವೆರಲ್. ಅದು ಕೊಟ್ಟರೆ ಆಲ್ರೆಡಿ ಏನು? ಇಟ್ ಈಸ್ ಗಿವನ್ ಅಂತ ನೋಡಿ, ಅಲ್ಲಿ ಕೊಟ್ಟರಲ್ಲ ಆಲ್ರೆಡಿ ಬೇಕಾದ್ರೆ ಅಕ್ರಾಸ್. ಸೆವೆರಲ್ಗೆ ಅವರೇ ನಿಮಗೆ ಹೆಲ್ಪ್ ಮಾಡಿ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಹೇಳಿದ್ದಾರೆ ಅಕ್ರಾಸ್ನಲ್ಲಿ ಸಿಗುತ್ತೆ ಅಂಥೇಳಿ. ನೆಕ್ಸ್ಟ್, ಆಫೀಸಿಯಲ್ ರೆಕಾರ್ಡ್. ನಾವು ಯಾವುದೋ ಒಂದು ವಿಷಯವನ್ನು ದಾಖಲಾತಿಯಾಗಿ ಬರೆದಿರ್ತೀವಿ ರೀ, ಬಾಂಡ್ ಪೇಪರ್ ಮೇಲೋ ಅಥವಾ ಯಾವುದೋ ಪೇಪರ್ನ ಬರೆದಿರ್ತೀವಲ್ರಿ, ಅದಕ್ಕೆ ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಡಾಕ್ಯುಮೆಂಟ್. ವಾಟ್ ಈಸ್ ದ್ಯಾಟ್? ಡಾಕ್ಯುಮೆಂಟ್. 1 2 3 4 5 6 7 8 ಅಗೇನ್ 8 letters. ತಾಳೆ ನೋಡ್ಬೇಕು ನಾವು ಬರ್ದಿದ್ದು ಸರಿನಾ ಇಲ್ಲ ಅಂಥೇಳಿ. ಅಕ್ಷರಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ ಅಥವಾ ಕರೆಕ್ಟ್ ಇದೆಯಾ ಏನ್ರಿ? ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅರ್ಥಪೂರ್ಣ ಹಾಳಾಗಿ ಹೋಗುತ್ತೆ. ಸೊ ಇನ್ ಇಂಗ್ಲೀಷ್, ಇನ್ ಎನಿ ಲ್ಯಾಂಗ್ವೇಜ್, ದ ಸ್ಪೆಲ್ಲಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೆಂಗೆ ಕನ್ನಡದಲ್ಲಿ ಒತ್ತಕ್ಷರಗಳು ಎಲ್ಲ ಕೆಲಸ ಮಾಡ್ತಾವಲ್ರಿ, ಹಾಗೆ ನಮ್ಮಲ್ಲಿ ಪ್ರತಿಯೊಂದು ಅಕ್ಷರಕ್ಕೆ ಒಂದು ಮಹತ್ವ ಅಂತಿರುತ್ತೆ ಏನ್ರಿ? ಸೊ ನೆಕ್ಸ್ಟ್ ಒನ್, ಡಾಕ್ಯುಮೆಂಟ್. ಪ್ರೈಸ್ ಈಸ್ ಆಲ್ಸೋ ಕಾಲ್ಡ್ ಆಸ್. ಪ್ರೈಸ್ ನಾವು ಮೂಲ್ಯ ಅಥವಾ ಬೆಲೆ ಅಂತೀವಲ್ರಿ, ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ? 4 ಅಕ್ಷರದ್ದು ರೇಟ್. ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಬುಕ್? ವಾಟ್ ಇಸ್ ದ ಪ್ರೈಸ್ ಆಫ್ ದಿಸ್ ಬುಕ್? ಸರ್, ದ ಪ್ರೈಸ್ ಈಸ್ 30 rupees ಅಂತ ಹೇಳ್ತಾರೆ ಶಾಪ್ ಕೀಪರ್, ಅದಲ್ವಾ? ವಾಟ್ ಈಸ್ ದ ರೇಟ್ ಆಫ್ ದಿಸ್ ಬುಕ್ ಅಂತ ಕೇಳ್ಬೋದಲ್ಲ ಏನ್ರಿ? ರೇಟ್. ಅದನ್ನು ಹುಡುಕಾಡಿ. ಲಾಸ್ಟ್ ಒನ್, ಅಗ್ರಿಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್. ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತೀವಿ. ಇಫ್ ಯು ಆರ್ ಗೋಯಿಂಗ್ ಟು sell the property or purchase the property, you are going to sign a particular agreement. Understand? In the registry officer court itself. ನಮ್ಮ ನ್ಯಾಯಾಲಯದಲ್ಲೋ ಅಥವಾ ರಿಜಿಸ್ಟ್ರಿ ಆಫೀಸಲ್ಲಿ ಹೋಗಿ ನಾವು ಒಂದು ಕರಾರು ಪತ್ರಕ್ಕೆ ನಾವು ಸಹಿ ಹಾಕ್ತೀವಿ, ಅದಕ್ಕೆ ಅಗ್ರಿಮೆಂಟ್ ಅಂತಾರೆ. ಅದಕ್ಕೆ ಒಂದು ಸುಂದರ ಸಾಹಿತ್ಯಿಕ ಹೆಸರು ಇದೆ ಏನ್ರಿ? ಅದೇನಪ್ಪ? 4 ಅಕ್ಷರದಲ್ಲಿ ಬರ್ತದೆ. ಅಗ್ರಿಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೀಡ್ ಅಂತ ಕೇಳ್ತೀವಿ. ಏನದು? ಡೀಡ್ ಅಥವಾ ಸೇಲ್ ಡೀಡ್ ಅಂತಾರೆ. ಮಾರಾಟ ಮಾಡ್ತಾ ಅಂತ ಸೇಲ್ ಡೀಡಪ್ಪ ಅಂತಾರೆ. ಸ್ವಲ್ಪ ಒಂದು ಸೇಲ್ ಡೀಡ್ ಮಾಡಿಸ್ಬೇಕಾಗಿದ್ರಿ, ಒಂದು ಪ್ಲಾಟ್ ಖರೀದಿ ಮಾಡಿದ್ವಿ, ಪ್ಲಾಟ್ ಮಾರಾಟ ಮಾಡಿದ್ದೀವಿ, ದಟ್ ಈಸ್ ಕಾಲ್ಡ್ ಆಸ್ ಡೀಡ್. ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ದ ವರ್ಡ್ಸ್. These are the words. So dear students, you have to go through the complete word maze. ಈ ಪದಬಂಧವನ್ನು ಚೆಂದಾಗಿ ನೋಡಿ ಇಷ್ಟು ಶಬ್ದಗಳು ನೀವು ಹುಡುಕಾಡಿ ಅದಕ್ಕೆ ಸರ್ಕಲ್ ಮಾಡಬೇಕು. ಓಕೆ, ಪ್ಲೀಸ್ ಸರ್ಕಲ್ ಆಲ್ ದ ವರ್ಡ್ಸ್. ಅಂಡರ್ಸ್ಟ್ಯಾಂಡ್? ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಬರ್ಕೊಂಡ್ರಾ? ನೆಕ್ಸ್ಟ್ ಟಾಪಿಕ್ ಆಫ್ ದ ಲೆಸನ್. ಹಿಯರ್ ಸ್ಪೀಕ್ ವೆಲ್ ಇಸ್ ದೇರ್. ಏನು ಸ್ಪೀಕ್ ವೆಲ್ ನೀವೇ ಸ್ವಲ್ಪ ಟ್ರೈ ಮಾಡಬೇಕು ಏನ್ರಿ?
ಟ್ರೈ ಟು ಸ್ಪೀಕ್ ವಿತ್ ಯುವರ್ ಫ್ರೆಂಡ್ಸ್, with your classmates, with your friends, brother, sister, whomsoever may be. So just having the role to speak yourself. You try ಮಾಡಿ ಮಾತಾಡಲಿಕ್ಕೆ ಟ್ರೈ ಮಾಡಿ. Necessarily we are wasting time itself. So coming to the next topic, read and respond. Page number 57. What is that? Reading skill. Read and respond. Here the passage is given. What is that passage ಕೊಟ್ಟಿದ್ದಾರೆ ಇಲ್ಲಿ? Read the passage and answer the questions. ಏನು? Answer the questions. 1, 2, 3, likewise questions are there. Understand? So let me read the passage. ಇವಾಗ so this is for your annual examination and it decides your reading skill and understanding skill. ನೀವು ಇಂಗ್ಲೀಷ್ ಭಾಷೆಯನ್ನು ಎಷ್ಟು ಮಟ್ಟಿಗೆ ಶಬ್ದ ಸಂಗ್ರಹ ಮಾಡಿಕೊಂಡು ಓದ್ಕೊಂಡು ಅರ್ಥ ಮಾಡ್ಕೊಳ್ತೀರಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ವಾರ್ಷಿಕ ಪರೀಕ್ಷೆ ಎಲ್ಲ ಪರೀಕ್ಷೆಗಳಲ್ಲಿ ಮುಂದೆ ಹೋಗುವ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ರಿ ನೀವು, ಅಲ್ಲಿ ಒಂದು ಪ್ಯಾಸೇಜ್ ಕೊಡ್ತಾರೆ ನಿಮಗೆ. ಏನು ಸುಮಾರು 1 ಪುಟ 2 ಪುಟ 4 ಪುಟ ಪ್ಯಾಸೇಜ್ ಕೊಡ್ಬೋದು. ಹೀಗೆ ಅದು ಯಾವುದೋ ಒಂದು ವ್ಯಕ್ತಿಗತ ಚಿತ್ರಣ ಇರ್ಬೋದು ಅಥವಾ ಯಾವುದೋ ಒಂದು ಕಥೆ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಯು ಆರ್ ಗಿವನ್ ಅ ಪ್ಯಾಸೇಜ್. ಬೈ ರೀಡಿಂಗ್ ಇಟ್ ಥರೋಲಿ ಯು ಹ್ಯಾವ್ ಟು ಡಿಸೈಡ್ ಯುವರ್ ಸೆಲ್ಫ್ ವಾಟ್ ಮೇ ಬಿ ದ ಆನ್ಸರ್. Maybe multiple choice questions or short answer questions ಇರ್ಬೋದಲ್ಲಿ. ಸೊ ಹಿಯರ್ ಓನ್ಲಿ MC questions are there ಏನ್ರಿ, ಆ್ಯಂಡ್ 2 ಶಾರ್ಟ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಒಟ್ಟು 5 ಕ್ವಶನ್ ಕೊಟ್ಟಿದ್ದಾರೆ, 3 ಮಲ್ಟಿಪಲ್ ಕ್ವಶನ್ ಕೊಟ್ಟಿದ್ದಾರೆ. ಇದನ್ನು ಓದಿ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಒಂದ್ಸಲ ಓದಿ ತೋರಿಸ್ತೀನಿ ನಿಮಗೆ, ನೋಡಿ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಲೆಟ್ ಅಸ್ ರೀಡ್. ಅ ಸ್ಮಾಲ್ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್ ಅರೌಂಡ್ ದ ಎಂಟ್ರೆನ್ಸ್ ಟು ದ ಪಾರ್ಕ್ ಇಟ್ ಸೆಲ್ಫ್. ಸೂಕ್ಷ್ಮವಾಗಿ ಓದ್ಕೊಳ್ಬೇಕು ತಿಳ್ಕೊಳ್ಳೋವರೆಗೆ. ಏನಂತೆ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲೊಂದು ನಿಮ್ಮ ಸಮೀಪದಲ್ಲೇ ಒಂದು ಪಾರ್ಕ್ ಇದೆ. ಪಾರ್ಕ್ ಗೊತ್ತಲ್ರಿ, ಗಾರ್ಡನ್ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾರಲ್ಲ ಜನರೆಲ್ಲ ಮುಂಜಾನೆ. ಅಲ್ಲೊಂದು ದೊಡ್ಡ ಪಾರ್ಕ್ ಇದೆ, ಹೂದೋಟ ದೊಡ್ಡ ಮರಗಳು ಇರ್ತಾವಲ್ಲ, ಅಂತಹ ಪಾರ್ಕ್ ಇದೆ. ಆ ಪಾರ್ಕ್ನ ಗೇಟ್ನ ಮುಂಭಾಗದಲ್ಲಿ ಒಂದು 4-6 ಒಂದು 10-50 ಜನ ಸೇರ್ಕೊಂಡಿದ್ದಾರಂತೆ. ಅ ಸ್ಮಾಲ್ ಕ್ರೌಡ್. ಕ್ರೌಡ್ ಅಂದ್ರೆ ಏನ್ರಿ? ಏನು ಜನಸಂದಣಿ, ಕ್ರೌಡ್ ಆಫ್ ಪೀಪಲ್ ಅಂತೀವಿ. ಇಟ್ ಈಸ್ ಕಲೆಕ್ಟಿವ್ ನೌನ್. ಕ್ರೌಡ್ ಆಫ್ ಪೀಪಲ್ ಏನಿದು? ಜನ ಸಮೂಹ ಅಂತ ಹೇಳ್ತೀವಿ. ಜನ ಸಮೂಹ. ಎ ಸ್ಮಾಲ್ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್ ಅರೌಂಡ್ ದ ಎಂಟ್ರೆನ್ಸ್ ಟು ದ ಪಾರ್ಕ್ ಇಟ್ ಸೆಲ್ಫ್. ಹಿಸ್ ಕ್ಯೂರಿಯಾಸಿಟಿ ಅರೌಂಡ್. ಈಗ ಯೂಸ್ವಲಿ ಎಲ್ಲೋ ಒಂದು ಕಡೆ ಜನ ಸೇರಿರಪ್ಪ ಅಂದರೆ ಯಾರಿಗೂ ಸಹ ಅಯ್ಯೋ ಯಾಕೋ ಜನ ಸೇರಿದಾರಪ್ಪ ಅಂತ ತಿಳ್ಕೊಂಡು ನಮಗೆ ಆತುರತೆ ಹೆಚ್ಚಾಗುತ್ತೆ. ಏನು ಪ್ರತಿಯೊಬ್ಬರಿಗೂ ನಾನು ಹೋಗಬೇಕು ಅಂತ ಎಲ್ಲರಿಗೂ ಆಸೆ ಹೆಚ್ಚಾಗುತ್ತೆ. ಹಾಗೇನೆ ಇಲ್ಲೊಬ್ಬ ಹುಡುಗ ರಾಬರ್ಟ್ ಅಂತ. ವಾಟ್ ಇಸ್ ಹಿಸ್ ನೇಮ್? ರಾಬರ್ಟ್ಸ್ ಕ್ಯೂರಿಯಾಸಿಟಿ ಅರೋಸ್ಡ್. ಏನ್ರಿ, ರಾಬರ್ಟ್ ಇದ್ದಾನೆ, ಇವನು ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಯಾಕೆ ಜನ ಸೇರಿ ನೋಡ್ಕೋಬೇಕಂತಾನೆ. ರಾಬರ್ಟ್ ಕ್ರಾಸ್ಡ್ ದ ರೋಡ್ ಟು ಸಿ ವಾಟ್ ವಾಸ್ ಹ್ಯಾಪನಿಂಗ್. ವೈ ಹಿ ಕ್ರಾಸ್ ದ ರೋಡ್? ಅವನು ರಸ್ತೆಯ ಆ ಪಕ್ಕದಲ್ಲಿದ್ದಾರೆ. ಏನು, ಇಲ್ಲಿ ಪಾರ್ಕ್ ಇದೆ, ಪಾರ್ಕ್ಗೆ ಮುಂಭಾಗದಲ್ಲಿ ಒಂದು ಗೇಟು, ಇಲ್ಲಿ ರೋಡ್ ಇದೆ. ರೋಡ್ ಹೀಗೆ ರೋಡ್ ಇರುತ್ತಲ್ವ, ಇಲ್ಲಿ ಸುಮಾರು ಜನ ಸೇರ್ಕೊಂಡಿದ್ದಾನೆ. ಏನು ಅವನು ರಸ್ತೆಯ ಪಕ್ಕದಲ್ಲಿದ್ದ, ಅಲ್ಲಿಂದ ಕ್ರಾಸ್ ಮಾಡಿ ಈ ಕಡೆ ಬಂದ್ಬಿಟ್ಟ. ರಸ್ತೆ ಈ ಕಡೆ ಇದ್ದ, ರಸ್ತೆ ಇಲ್ಲೆಲ್ಲ ಜನ ಸೇರಿದ್ರು. ಏನು ಈಗ ಹಿ ಕ್ರಾಸ್ ದ ರೋಡ್ ಆ್ಯಂಡ್ ಕೇಮ್ ಹಿಯರ್. ಹೂ? ದಟ್ ರಾಬರ್ಟ್ ಕ್ರಾಸ್ ದ ರೋಡ್ ಟು ಸಿ ವಾಟ್ ವಾಸ್ ಹ್ಯಾಪನಿಂಗ್. He found that the center of the attraction was an old man. What was the center of attraction? An old man with the performing monkey. ಯಾಕೆ ಜನ ಸೇರಿರಂತ ಗೊತ್ತಾಯಿತು, ಬಂದು ಹಿಂಗೆ ನೋಡ್ತಾನೆ. He peeped into the group and he find out that, oh my God, there was an old man with a performing monkey itself. ಕೋತಿ ಆಟ ಅಂತ ನೋಡ್ರಿ ಎಲ್ಲಾದರೂ, ಅದಲ್ವಾ? ಏನು ಮಾಡ್ತಾನೆ ಗೊತ್ತಾ ಇಲ್ಲಿ? ಆ ಒಬ್ಬ ಹಳೆಯ ವಯಸ್ಸದ ಪಾಪ ಮುದುಕ, 60-70 ವಯಸ್ಸಾಗಿದೆ, ಆದರೂ ಸಹ ಸ್ವಂತ ಕಾಲ ಮೇಲೆ ನಿಂತು ಬದುಕ್ತಾನವನು. ಇದರಿಂದ ಮಂಗ ಅಥವಾ ಕೋತಿ ಅಂತೀವಲ್ರಿ, ಒಂದು ಮಂಗವನ್ನು ಟ್ರೈನ್ ಅಪ್ ಮಾಡಿದ್ದಾನೆ. ಅದಕ್ಕೆ ತರಬೇತಿ ಕೊಟ್ಟು ಮಂಗನ ಆಟ ಆಡಿಸ್ತಾ ಜನರಿಗೆಲ್ಲ ನಗಿಸಿ ಎಲ್ರಿಗೂ ಖುಷಿಯನ್ನು ಕೊಟ್ಟು ಒಂದು 4 ಆಣೆ 8 ಆಣೆ 1 ರೂಪಾಯಿ ಎಲ್ಲ ಜನ ಹಾಕ್ತಾರೆ. ಅದನ್ನು ತಗೊಂಡು ಹೊಟ್ಟೆಪಾಡಿಗೆ ಅವನು ಜೀವನ ಮಾಡ್ತಾ ಇದ್ದಾನೆ. ಅಂಥದ್ದನ್ನು ಅಲ್ಲಿ ನಡೀತಾ ಇದೆ. ದ ಮಂಕೀಸ್ ಟ್ರಿಕ್ಸ್. ನಿಮಗೆಲ್ಲ ಗೊತ್ತು, ನೋಡುವಷ್ಟರಲ್ಲಿ ಮಂಗ ಏನಪ್ಪ ಲಾಗ ಹೊಡೆಯೋ ಶಂಕರ ಅಂತಾರೆ. ನಮ್ಮ ಟೈಮಿಗೆಲ್ಲ ಇತ್ತಪ್ಪ, ಇವಾಗ ಅದು ಯಾವ ಬರ್ತಾರೆ. ನೀವೆಲ್ಲ ಮೊಬೈಲ್ನಾಗ ಮಂಕಿ ಆಟ ನೋಡ್ತಿರ್ಬೋದು ಮೋಸ್ಟ್ಲಿ. ಇಟ್ ಈಸ್ ನಾಟ್ ಸೋ ಫೇರ್ ಏನ್ರಿ. ಅಲ್ಲಿ ಹೋಗಪ್ಪ
ಅಲ್ಲಿ ಸಾಹೇಬ್ರ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ಬಾ ಅಂತ ಹೇಳ್ತದೆ. ಅದು ಅವನು ಟೋಪಿ ಕೊಡ್ತಾನೆ ರೀ, ಟೋಪಿ ತಗೊಂಡು ಹೋಗಿ ಹಿಂಗೆಲ್ಲ ರೌಂಡ್ ಹಾಕ್ತದೆ. ಇದಕ್ಕೆಲ್ಲ ಕಲಿಸಿರ್ತಾರೆ ಅದಕ್ಕೆ ಟ್ರೈನಿಂಗ್. ಅಂಥದ್ದೆಲ್ಲ ಮಾಡ್ತಿದ್ದಾನೆ. ದ ಮಂಕೀಸ್ ಟ್ರಿಕ್ಸ್ ಹಿ ಸೂನ್ ಡಿಸ್ಕವರ್ಡ್. ರಾಬರ್ಟ್ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಟ್ರಿಕ್ಸ್ ವೇರ್ ದೇರ್. ಅವನಿಗೆ ಅರ್ಥ ಆಯಿತು, ಆಹಾ ಮಂಗ ಎಂಥ ಬುದ್ಧಿವಂತ ಮಂಗಪ್ಪ, ಎಷ್ಟು ಟ್ರಿಕ್ ಎಲ್ಲ ಮಾಡಿ, ಎಷ್ಟು ಉಪಾಯ ಎಲ್ಲ ಮಾಡುತ್ತೆ ಅಂತ ಗೊತ್ತಾಯ್ತು ಅವನಿಗೆ. ವೇರ್ ಇನ್ ನೋ ವೇರ್ ರಿಮಾರ್ಕೆಬಲ್, ದೇ ಆರ್ ರಿಯಲಿ ರಿಮಾರ್ಕೆಬಲ್. ಮೆಚ್ಕೊಳ್ಬೇಕ್ರಿ. ಅದಕ್ಕೆ ಯಾವುದೇ ನಮ್ಮಂತ ಬ್ರೇನ್ ಇಲ್ಲ, ಸಣ್ಣ ಒಂದು ಬಡ ಪ್ರಾಣಿ, ಆದರೆ ನಮಗಿಂತ ಬುದ್ಧಿವಂತಿಕೆಯಿಂದ ಮಾತು ಕೇಳುತ್ತೆ, ಮಾತಾಡೋಕ್ಕೆ ಬರಲ್ಲ ಅದಕ್ಕೆ, ಅದನ್ನು ಮಾತು ಅರ್ಥ ಮಾಡ್ಕೊಳತ್ತಲ್ಲ. ಹ್ಯಾಟ್ಸ್ ಆಫ್ ಟು ಮಂಕಿ, ಡಾಗ್, ದ ಪ್ಯಾರಟ್, ಸಮ್ ಆಫ್ ದ ಅನಿಮಲ್ಸ್ ಆರ್ ದೇರ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಫೀಲಿಂಗ್ಸ್, ಸಚ್ ಈಸ್ ದೇರ್ ಹಿಯರ್. ಅದಕ್ಕೆ ಖುಷಿ ಪಡ್ತಾನೆ. ಸೊ ಆಫ್ಟರ್ ಥ್ರೋವಿಂಗ್ ಅ ಫ್ಯೂ ಪೆನ್ನೀಸ್ ಇನ್ ದ ಡರ್ಟಿ ಹ್ಯಾಟ್ ವಿಚ್ ದ ಮ್ಯಾನ್ ಹ್ಯಾಡ್ ಪ್ಲೇಸ್ಡ್. Dear children, welcome back. So, after throwing a few pennies in the dirty hat which the man had placed on the pavement itself. Pavement ಅಂದ್ರೆ ಏನ್ರಿ? ಕಾಲುದಾರಿ. ಏನು ಅವನು ಒಂದು ಟೋಪಿ ಇಟ್ಟಿದ್ದಾರೆ, ಪಾವ್ಮೆಂಟ್. ಅಲ್ಲೇ ದಾರಿಗೆ ಕಾಲು ದಾರಿ ಅಥವಾ ಜನರು ಓಡಾಡ್ತಕ್ಕಂಥ ದಾರಿ ಒಂದು ಸೈಡ್ ಇರ್ತಲ್ಲಿ ಸ್ವಲ್ಪ ಹೈಟ್ ಮಾಡ್ತಾರೆ ನೋಡ್ರಿ, ಕಲ್ಲೆಲ್ಲ ಹಾಯಿಸಿ ಅದರ ಮೇಲೆ ಏನು ಅಲ್ಲಿ ಆಟ ಆಡಿಸ್ತಿದ್ದ ಮಂಗನನ್ನು. ಅಲ್ಲೇ ಒಂದು ತನ್ನ ಟೊಪ್ಪಿಗೆ ಓಪನ್ ಆಗಿ ಇಟ್ಟಿದ್ದ. ಏನು ರಾಬರ್ಟ್ ಏನು ಮಾಡ್ದ, ಎಲ್ಲರೂ ಪಾಪ ಓಹೋ ಬಡಪಾಯಿ ಪಾಪ ಅಜ್ಜೆ ಅಲ್ವಾ, ಏನೋ ಒಂದಿಷ್ಟು ಖುಷಿ ಕೊಟ್ಟಾನೆ ಅಂತ ಎಲ್ಲರೂ 5 ರೂಪಾಯಿ 10 ರೂಪಾಯಿ ಹಿಂಗೆಲ್ಲ ಹಾಕ್ತಾಯಿದ್ರು. ಅವನು ಸಹ ಹೀ ಟು ಥ್ರೂ ಪೆನ್ನೀಸ್. ಪೆನ್ನಿ ಅಂದ್ರೇನ್ರಿ? ನಾಣ್ಯಗಳು. ಹಳೆ ಕಾಲದಲ್ಲಿ 1 ಪೆನ್ನಿ 2 ಪೆನ್ನಿ ಅಂತ ಕರಿತಾ ಇದ್ರು ಕಾಯಿನ್ಗೆ. ಏನು ಸೊ ಅವನು ಸಹ ಅಲ್ಲಿ ಹಾಕ್ಬಿಟ್ಟ, ಟೋಪಿಗೆಯಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಕಾಮೆಂಟ್, ರಾಬರ್ಟ್ ಮೂಡ್ ಆಫ್ ಆಫ್ಟರ್ ಥ್ರೋವಿಂಗ್ 1 or 2 pennies. He to moved off along with the other members of the crowd. ಬೇರೆ ಜನ ಎಲ್ಲ ಹಿಂಗೆ ಹೋಗ್ತಾ ಇದ್ರು, ಅವರೊಂದಿಗೆ ಅವನು ಹೋಗ್ತಾ ಇದ್ದ ಪಾಪ. ಅಷ್ಟರಲ್ಲಿ ಒಂದು ವಿಚಿತ್ರ ಘಟನೆ ನಡೆದೋಯ್ತಲ್ಲಿ. ಏನಂತ ನೋಡಿ. ಎಟ್ ದಿಸ್ ಪಾಯಿಂಟ್ ದ ಮ್ಯಾನ್ ಸಡನ್ಲಿ ಲೆಟ್ ಔಟ್ ಎ ಲೌಡ್ ಕ್ರೈ. ಏನು ಮಾಡ್ದ ಗೊತ್ತಾ ಮನುಷ್ಯ, ಜನ ಎಲ್ಲ ಹಿಂಗೆ ಹೋಗ್ತಾ ಇದ್ರು ತಂಪಾಡಿ ತಾವು, ಒಂದೇ ಸಮನೆ ಚೀರಾಕ್ ಚಲೋ ಮಾಡಿದ್ದಾರೆ. ಚೀರಾಕ್ ಚಲೋ ಮಾಡ್ದ. Loudly he was crying. Everyone turned to see what had happened. It is common. If anybody cried loudly, all the people rushed towards him. What happened to understand? In the same way, all the people turned their faces and they came towards the old man. Nodtare, the man was bending over his monkey. The man was bending over his monkey like this. ಆ ಮಂಗ ತಗೊಂಡು ಹಿಂಗ, ಆ ಮಂಗ ಕೆಳಗೆ ಬಿದ್ದೈತಿ, ಅದ್ರ ಮ್ಯಾಲೆ ಹಿಂಗೆ ಅವನು ಬಾಗಿದಾನಂತೆ. ಬೆಂಡಿಂಗ್ ಓವರ್ ಇಸ್ ಮಂಕಿ ವಿಚ್ ನೌ ಲೇ ಕ್ವೈಟ್ ಸ್ಟಿಲ್ ಆನ್ ದ ಪಾಮೆಂಟ್. ಮಂಗ ಏನು ಮಾಡಿದ ಗೊತ್ತೇನ್ರಿ? ನೋ ಮೂಮೆಂಟ್ ವಾಸ್ ದೇರ್. ಇಟ್ ಲೇ ಆನ್ ದ ಗ್ರೌಂಡ್ ಲೈಕ್ ಎ ಡೆಡ್ ಬಾಡಿ. ಅದು ಸತ್ತದೋ ಇಲ್ಲೋ ದೇವರೇ ಬಲ್ಲ, ಬಟ್ ಸತ್ತ ಪ್ರಾಣಿಯಂತೆ ಬಿದ್ದೈತಂತೆ. ಅಯ್ಯೋ ನನ್ನ ಮಂಗ ಸತ್ತು ಹೋಯ್ತು ದೇವ್ರೇ, ನಾನು ಇವಾಗ ಹೆಂಗೆ ಬದುಕಲಿ? ಹೌ ಕ್ಯಾನ್ ಐ ಲಿವ್ ವಿದೌಟ್ ಮೈ ಲವ್ಲಿ ಮಂಕಿ? ಇನ್ ದಿಸ್ ವೇ ಹಿ ವಾಸ್ ಕ್ರೈಯಿಂಗ್ ಲೌಡ್ಲಿ. ದಟ್ಸ್ ವೈ ಆಲ್ ದ ಪೀಪಲ್ ಕೇಮ್ ಟುವರ್ಡ್ಸ್ ಡೆತ್. ಏನಾಯ್ತಂತ ನೋಡೋಣ. ಏನು, ಹಿ ಪಿಕ್ಡ್ ಅಪ್ ದ ಅಪ್ಯಾರೆಂಟ್ಲಿ ಲೈಫ್ಲೆಸ್ ಬಾಡಿ ಆ್ಯಂಡ್ ಹೋಲ್ಡಿಂಗ್ ಇಟ್ ಕ್ಲೋಸ್ ಟು ಹಿಮ್. ಹಿ ಪಿಕ್ಡ್ ಅಪ್ ದಟ್ ಲೈಫ್ಲೆಸ್ ಬಾಡಿ ಆ್ಯಂಡ್ ಹಿ ಹೆಲ್ಡ್ ಇಟ್ ಕ್ಲೋಸ್ ಟು ಹಿಸ್ ಬಾಡಿ. ಪ್ರೀತಿಯಿಂದ ಮಗು ಇದ್ದಂಗೆ ಪಾಪ, ಸಣ್ಣ ಮಂಗದು, ಹಿಂಗೆ ಹತ್ತಿರ ಎತ್ಕೊಂಡು ತಿರುಗಾಡ್ತಾನೆ. ಹೆಂಗೆ ಮಾಡಲಿ, ನಾನು ಹೆಂಗೆ ಮಾಡಲಿ, ಪ್ಲೀಸ್ ಕಾಪಾಡಿ ಹೀಗೆ ಏನ್ರಿ. ಸೊ ಹಿ ವಾಸ್ ಹೋಲ್ಡಿಂಗ್ ಇಟ್ ಕ್ಲೋಸ್ ಟು ಹಿಮ್, ಬಿಗ್ಯಾನ್ ಟು ವೀಪ್. ಹಿ ಬಿಗ್ಯಾನ್ ಟು ವೀಪ್.
ಅಳಕ್ಕೆ ಚಾಲೋ ಮಾಡ್ದ ಪಾಪ, ರೋಧನ ಮಾಡ್ತಾ ಇದ್ದಾನೆ. ಅ ಯಂಗ್ ಮ್ಯಾನ್ ಸ್ಟೆಪ್ಡ್ ಫಾರ್ವರ್ಡ್ ಫ್ರಮ್ ದ ಕ್ರೌಡ್ ಆ್ಯಂಡ್ ಟೇಕಿಂಗ್ ಸಮ್ ಮನಿ ಫ್ರಮ್ ಹಿಸ್ ಪಾಕೆಟ್. ಇನ್ನೇನು ಅಳ್ತಾ ಇದ್ದಾವ, ಮಂಗ ಎತ್ಕೊಂಡು ಸುತ್ತಾಡ್ತಾ ಇದ್ದ. ಜನ ಎಲ್ಲ ಅಯ್ಯೋಯ್ಯೋ ಹಿಂಗೆಲ್ಲ ಮಾಡ್ತಾ ಇದ್ರು. ಅಯ್ಯೋ ಪಾಪ, ಆಲ್ ದ ಪೀಪಲ್ ದೇ ವೇರ್ ಗೋಯಿಂಗ್ ಟು ಪಿಟಿ ಆನ್ ಹಿಮ್. ಅಂಡರ್ಸ್ಟ್ಯಾಂಡ್? ಎಟ್ ದ ಟೈಮ್ ವಾಟ್ ಹ್ಯಾಪನ್, ನಿಮ್ಮಂಥ ಒಬ್ಬ ಸಣ್ಣ ಹುಡುಗ ಟಕ್ ಅಂತ ಬಂದ್ಬಿಟ್ಟ. ಜನರ ಒಳಗಿದ್ದೆ, ಯಾರಂತ ಗೊತ್ತಿಲ್ಲ. ಆ ಹುಡುಗ ಓಡ್ತಾ ಬಂದ್ಬಿಟ್ಟ. ಬಂದೇನು ಮಾಡ್ದ ನೋಡಿ, ಫಾರ್ವರ್ಡ್ ಫ್ರಮ್ ದ ಕ್ರೌಡ್ ಆ್ಯಂಡ್ ಟೇಕಿಂಗ್ ಸಮ್ ಮನಿ ಫ್ರಮ್ ಹಿಸ್ ಪಾಕೆಟ್ ಡ್ರಾಪ್ಡ್ ಇಟ್ ಇನ್ ಟು ದ ಹ್ಯಾಟ್ ಇಟ್ ಸೆಲ್ಫ್. ಏನ್ರಿ, ಆ ಹುಡುಗ ಬಂದವನು ಏನು ಮಾಡ್ದ ಗೊತ್ತೇನ್ರಿ, ಅವನ ಟೊಪ್ಪಿಗೆ ಇಟ್ಟಿದ್ದಲ್ಲ ಓಪನಲ್ಲಿ, ಏನು ಈ ಟೊಪ್ಪಿಗೆ ಒಳಗೆ ಹಾಕಿಬಿಟ್ಟ. ಹಿಂಗಿತ್ತು ದೊಡ್ಡ ಬೋಲ್ ಥರ ಟೊಪ್ಪಿಗೆ ಇದು, ಏನು ಆ ಟೊಪ್ಪಿಗೆಯಲ್ಲಿ ಒಂದು ಕಾಯಿನ ಅಥವಾ 4-6 ಕಾಯಿನ್ಗಳು ಅಥವಾ ಒಂದು ನೋಟು ಏನು ಒಟ್ಟಾರೆ ಹಾಕಿಬಿಟ್ಟ ಒಟ್ಟಾರೆ. ಏನು ಆ ಟೊಪ್ಪಿಗೆಯಲ್ಲಿ ಆ ಹುಡುಗ ತಂದು ಹಾಕದ ಅಂತ ಅನಿಸುತ್ತೆ. ಈ ಥ್ರೋ ಸಮ್ ಕಾಯಿನ್ಸ್ ಫ್ರಮ್ ಹಿಸ್ ಪಾಕೆಟ್. ಜನ ಮರಳು, ಜಾತ್ರೆ ಮರಳು ಅಂತ ನೀವು ಕೇಳಿರಿ. ಯಾರಾದರೂ ಒಬ್ಬರು ಏನೋ ಮಾಡಿದ್ರೆ ಜನರೆಲ್ಲರೂ ಹಂಗೆ ಮಾಡ್ತಾರೆ ರೀ, ಹೌದಲ್ವಾ? ಅದಕ್ಕೆ ಆ ಹುಡುಗ ಏನು ಮಾಡ್ತಾ ಗೊತ್ತೇನ್ರಿ, ಸ್ಟಾರ್ಟಿಂಗ್ ಒಂದು ಕಾಯಿನ್ ಅಲ್ರಿ, ಒಂದು 10 ರೂಪಾಯಿಂದ ಇಟ್ಕೊಳ್ಳೋಣ. He threw 10 rupee note in that hat itself. Suddenly what happened? Robert and several other people did likewise. Robert, even the student, he was a wise person. ರಾಬರ್ಟ್ ಬುದ್ಧಿವಂತಾರೆ, ನಿಮ್ಮಂಥ ವಿದ್ಯಾರ್ಥಿ. ಅವನು ಪಾಪ ಅಯ್ಯೋ ಪಾಪ ಮಂಗ ಸತ್ತೋಯ್ತಲ್ಲ, ಮುದುಕ ಹೆಂಗೆ ಬದುಕ್ತಾನೆ, ಹೋಗ್ಲಪ್ಪ ಅಂತ ತಿಳ್ಕೊಂಡು ರಾಬರ್ಟ್ ಆ್ಯಂಡ್ ಅದರ್ ಪೀಪಲ್ ಆಲ್ಸೋ ಥ್ರೂ ಸಮ್ ಮನಿ. ಒಬ್ಬರೊಬ್ಬರು ಸಿಕ್ಕಾಪಟ್ಟೆ ಹಣ ಸುರಿದ್ಬಿಟ್ರಲ್ಲಿ. Other people did likewise until the pennies in the hat were covered with silver coins. Meanwhile, the man continued to hold the dead monkey in his arms and seemed to take no notice of what was going on about him. The hat was filled. It was full of coins. Silver coins ಸಂಪೂರ್ಣವಾಗಿ ತುಂಬೋಯ್ತ್ರಿ. ಆ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳಲ್ಲಿ ಇದ್ದು ಅಲ್ಲ. ಸೊ ಒಟ್ಟಾರೆ ಅವನ ಟೊಪ್ಪಿಗೆ ತುಂಬಿತು, ಸಂತೋಷ ಆಯಿತು. ಆದ್ರೆ ಆ ಮನುಷ್ಯ ನೋಡಿದ್ರೆ ಅಷ್ಟೇನು ದುಃಖಿತ ಅಂತ ಅನಿಸ್ಲಿಲ್ಲ. ಏನೋ ಜನರು ಹೊಂಟಾರಪ್ಪ, ಜನರು ಹಾಕಿರ ನಾನು ಹಾಕ್ಬೇಕಂತ ಪಾಪ ಅವನು ಸಹ ಹಣ ಸುರಿದ್ಬಿಟ್ಟ ಅಷ್ಟೇ. ರಾಬರ್ಟ ಹೋದ್ರು, ಎಲ್ಲ ಜನರು ಹೋದರು, ಇವನು ಈ ಕಡೆ ಹೋಗ್ಬಿಟ್ಟ. ಸುಮಾರು ದಿನಗಳು ಕಳೆದೋದು. ಆಫ್ಟರ್ ಅ ಮಂತ್ ಆಫ್ ಟೈಮ್, ಏನ್ರಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಮಂಗ ನಿಜವಾಗಿ ಸತ್ತಿತ್ತು ಏನೋ ಅದನ್ನೂ ಟ್ರಿಕ್ ಇತ್ತು ಅಂಥೇಳಿ. ಅದನ್ನೂ ಒಂದು ರೀತಿ ಟ್ರಿಕ್ ಅಂತ ಅಂದ್ಕೊಳ್ಬೇಕು ನಾವು. ಅದನ್ನೂ ಕಲಿಸಿದ್ದ. ಅದಕ್ಕೆ ಹಣ ಸುಲಿಬೇಕು ಅಂತಂದ್ರೆ ಒಂದು ಟ್ರಿಕ್ ಇರ್ತಾವ್ರಿ, ಉಪಾಯಗಳು. ಅದು ಅನ್ಬೋದು ಮೋಸ್ಟ್ಲಿ. ನೋಡಿ, ಅ ಫ್ಯೂ ಮಂತ್ಸ್ ಲೇಟರ್, ನೆಕ್ಸ್ಟ್ ಟೈಮ್ ಬರ್ರಿ ಇವಾಗ ಒಂದು 4-5 ತಿಂಗಳ ನಂತರ, ರಾಬರ್ಟ್ ಕೇಮ್ ಅಕ್ರಾಸ್ ದ ಓಲ್ಡ್ ಮ್ಯಾನ್ ಅಗೇನ್ ಇನ್ ಅನದರ್ ಪಾರ್ಟ್ ಆಫ್ ದ ಸಿಟಿ. ಇಲ್ಲಿ ಮಾಡಿದರೆ ಮತ್ತೊಂದು ಸಲ ಇಲ್ಲಿ ಮಾಡಲ್ರಿ ಅವರು, ತಮ್ಮ ಉಪಾಯಗಳನ್ನು ಬೇರೆ ಕಡೆ ಮಾಡ್ತಾರೆ. ಇನ್ನೊಂದು ಏರಿಯಾದಲ್ಲಿ ಅದೇ ಮುದುಕ ಹಿಂಗೆ ಎದುರು ಹೊಂಟಿದ್ದ. ಏನ್ರಿ, ರಾಬರ್ಟ್ ನೋಡ್ಬಿಟ್ಟ, ಹಿಂಗೆ ನೋಡ್ತಾರೆ, ಮತ್ತೆ ಜನ ಸೇರಿದ್ದಾರೆ, ಮತ್ತು ಅದೇ ಮುದುಕ ಅದೇ ಮಂಗ. ವಿಚಿತ್ರ ಅನಿಸ್ತು. ಏನು ಮಂಗ ಖರೀದಿ ಮಾಡೇನೋ ಗೊತ್ತಾಗಲ್ಲ ಯೂಸ್ವಲಿ. ಏನ್ರಿ, ದ ಮ್ಯಾನ್ ಹ್ಯಾಡ್ ಅ ಮಂಕಿ, ದ ಸೇಮ್ ಮ್ಯಾನ್ ಹಿ ಹ್ಯಾಡ್ ಅ ಮಂಕಿ ಬಾಟ್ ನೋ ಡೌಟ್. ಸಂದೇಹ ಏನಿಲ್ಲ ರೀ, ಮತ್ತೆ ತಂದೆ ಬಿಟ್ಟಾನವನು. ಏನ್ರಿ, ನೋ ಡೌಟ್ ವಿತ್ ದ ಮನಿ ದ ಕ್ರೌಡ್ ಹ್ಯಾಡ್ ಗಿವನ್ ಟು ಹಿಮ್. ಇಟ್ ಡಿಡ್ ನಾಟ್ ಹವೆವರ್ ಸೀಮ್ ಎನಿ ಬೆಟರ್ ಎಟ್ ಇಟ್ಸ್ ಟ್ರಿಕ್ಸ್ ದೆನ್ ದ ಪ್ರೀವಿಯಸ್ ಒನ್. ನೋಡುವಷ್ಟರಲ್ಲಿ ಅಗೇನ್ ದ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್. ಜನರಿಗೇನು ಗೊತ್ತಿರುತ್ತೇನ್ರಿ, ಸುಮ್ಮನೆ ಮಜಾ ಮಾಡ್ತೇವೆ ಅಷ್ಟೇ. ಆದ್ರೆ ನಿಜ ಸತ್ಯಾಂಶ ಏನು ಅಂತ ಕೆಲವೊಂದ್ಸಲ ಗೊತ್ತಾಗಲ್ಲ ನಮಗೆ. ಆದ್ರೆ ರಾಬರ್ಟ್ ಮಾತ್ರ ಪ್ರೂಫ್ ಇದ್ದಾನೆ. ಯಾಕೆ, ಮೊದಲಾಗಿದ್ದ ಅದೇ ಘಟನೆ ಮತ್ತೆ ಅದೇ ಮಂಗ ಟ್ರಿಕ್ಸ್ ಮಾಡ್ತಾ ಇದೆ, ಅದೇ ರೀತಿ ಎಲ್ಲವೂ ಸೇಮ್ ರಿಪೀಟ್ ಆಗ್ತಾ ಇದೆ. ಆದರೆ ಪಾಪ ಅವನು ಜೋರಾಗಿ ಚೀರಾಡಿಲ್ಲ. ಈಗ ಅವನು ಯಾರು ದುಡ್ಡು ಹಾಕ್ಬೇಡ್ರಪ್ಪ ಮೋಸಗಾರ ಅಂತ ಹೇಳಿಲ್ಲ ಪಾಪ ಅವನು. ಯಾಕೆ, ಮುದುಕ ಪಾಪ ಏನೋ ಒಂದಿಷ್ಟು ಸಂಪಾದನೆ ಮಾಡಕತ್ತೆ, ನಾವು ಹೋಗ್ಲಪ್ಪ ಅಂತ ಕರುಣೆ ತೋರಿಸ್ತಾನೆ ಅಷ್ಟೇ. ಎನಿವೆ, ರಾಬರ್ಟ್ was pleased to see that the old man was still able to earn a living. Robert was not angry. Instead, he was happy. ಯಾಕೆ ಖುಷಿ ಆಯ್ತು ಗೊತ್ತಾ ಅವನಿಗೆ? ಎನಿವೆ, though the man became old, but still he is able to stand on his own feet. He was able to earn his own money. He is not a burden to anybody. ಅವನು ಬೇರೆಯವರಿಗೆ ಭಾರ ಆಗಿಲ್ಲ, ಸ್ವಂತ ಸಂಪಾದನೆ ಮಾಡ್ತಾನಲ್ಲ. ಏನಾದರೂ ಸಣ್ಣ ಪುಟ್ಟ ಸುಳ್ಳು ಹೇಳಿರಬೇಕು. ಮಂಗಕ್ಕೆ ಒಂದು ಟ್ರಿಕ್ ಕಲಿಸಿದ್ದಾನೆ, ಸತ್ತಂಗೆ ಬಿಡು ಅಂತ ಕಲಿಸಿರ್ಬೋದು. ಏನಾಯಿತು ಅದಲ್ವಾ? ನಿಮ್ಗೇನು ಹಣ ಕೊಡ್ರಿ ಅಂತ ಬಿಡೇನೆ ನನ್ನ ಪಾಪ? ಇಲ್ಲವೇ ಇಲ್ಲ. ಅದಕ್ಕೆ ಏನೇ ಆಗಲಿ ಅವನಿಗೆ ಖುಷಿ ಆಯ್ತಂತೆ, ರಾಬರ್ಟ್ಗೆ ಖುಷಿ ಆಯ್ತಂತೆ. ರಾಬರ್ಟ್ ವಾಸ್ ಹ್ಯಾಪಿ ಟು ಸಿ ದಟ್ ದ ಓಲ್ಡ್ ಮ್ಯಾನ್ ವಾಸ್ ಸ್ಟಿಲ್ ಏಬಲ್ ಟು ಅರ್ನ್ ಲಿವಿಂಗ್, ದೋ ಆನ್ ದಿಸ್ ಒಕೇಜನ್ ಹ್ಯಾವಿಂಗ್ ಪಾರ್ಟ್ಲಿ ಪೇಡ್ ಫಾರ್ ದ ಮಂಕಿ ಔಟ್ ಆಫ್ ಹಿಸ್ ಓನ್ ಪಾಕೆಟ್. ಹ್ಯಾವಿಂಗ್ ಪಾರ್ಟ್ಲಿ ಪೇಡ್, ಗೊತ್ತಾಯ್ತು ಅವನಿಗೆ.
ಮೊದಲು ಮಂಗ ಹೀಗೆ ಮಾಡಿತ್ತು, ಅವನಾದನ, ಇದೆಲ್ಲ ಒಂದು ಉಪಾಯಗಳದಾವ ಅಂತ ಗೊತ್ತಾಗಿದ್ರೂ ಸಹ ಮತ್ತೆ ಒಂದು ಸ್ವಲ್ಪ ಹಣ ಹಾಕದಂತ ಅವನು ಸಹ. ಪಾಟ್ ಅಂದರೆ ಸ್ವಲ್ಪ ಒಂದಿಷ್ಟು ಹಣ, ಮೊದಲು 10 ರೂಪಾಯಿ ಕೊಟ್ಟರೆ 5 ರೂಪಾಯಿ ಅಂತ ಅನ್ಕೊಳ್ಳೋಣ, ಒಂದಿಷ್ಟು ಹಣ ಮತ್ತೆ ಕೊಟ್ಟು ಏನ್ರಿ, ಹಿ ಡಿಡ್ ನಾಟ್ ಫೀಲ್ ಇನ್ಕ್ಲೈನ್ ಟು ಥ್ರೋ ಎನಿ ಮನಿ ಇನ್ ಟು ದ ಹ್ಯಾಟ್. ಸಾರಿ, ಒನ್ಸ್ ಅಗೇನ್, though on this occasion having partly paid for the monkey out of his own pocket, he did not feel inclined to throw any money into the hat itself. ಈಗ ಅವ್ನಿಗೆ ಗೊತ್ತಲ್ಲ ಮೊದಲನೇ ವಿಷಯಗಳೆಲ್ಲ, ಬೇರೆ ಜನತರ ಮರಳಾಗಿ ಸುಮ್ಮನೆ ಹಣ ಸುರಿಯೋದು ಭಾಳ ಜಾಸ್ತಿ ಏನು ಬೇಡ ಅಂತ ತಿಳ್ಕೊಂಡ್ಬಿಟ್ಟು ಹಾಗೆ ಸುಮ್ಮನಾಗಿಬಿಡ್ತಾನೆ. ಎಲ್ಲ ಜನರು ಹಣ ಹಾಕ್ತಿರ್ತಾರೆ, ಎಲ್ಲ ಹಣ ಹಾಕೋದಾತು, ಎಲ್ಲರೂ ನೋಡಿದ್ರು ಖುಷಿಪಟ್ಟರು, ವಾಟ್ ಎ ವಂಡರ್ಫುಲ್ ಮಂಕೀಸ್ ಟ್ರಿಕ್ಸ್ ಆರ್ ದೇರ್, ಏನ್ರಿ, ವೆರಿ ನೈಸ್, ವೆರಿ ವೈಸ್ ಮಂಕಿ ಇಟ್ ಈಸ್, ಅಂಡ್ ದ ಓಲ್ಡ್ ಮ್ಯಾನ್ ಆಲ್ಸೋ ವೆರಿ ಕ್ಲೇವರ್. ಹೀಗೆ ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ. Again, after a few minutes, what happened here? But the performance was not yet over. ಇನ್ನೂ ಪರ್ಫಾರ್ಮೆನ್ಸ್ ಮುಗ್ದೇ ಇಲ್ಲ ರೀ. ಏನಾಯ್ತು? Once again the old man let out a loud cry. The same performance. Robert was the only person to identify this tricks itself. Understand? ಇನ್ನೂ ಜನ ಹಿಂಗೆ ಹೋಗ್ತಾ ಇದ್ದಾರೆ, ಮತ್ತೆ ಮುದುಕ ಜೋರಾಗಿ ಕೂಕೊಂಡ್ಬಿಟ್ಟ. ಏನ್ರಿ, ಓ ಮೈ ಗಾಡ್, ಪ್ಲೀಸ್ ಸೇವ್ ಮೀ, ಲೈಕ್ ದಿಸ್. He cried loudly. Once again the monkey lay still on the pavement. ಸೇಮ್ ಪ್ರೋಸೆಸ್. ಅಗೇನ್ ದ ಮಂಕಿ ಲೇಡ್ ಆನ್ ದ ಪವಮೆಂಟ್. ಅದೇ ಕಾಲ್ದಾರಲ್ಲಿ ಮಂಗ ಹಿಂಗೆ ಸತ್ತು ಬಿದ್ದಂಗೆ ಬಿದ್ದುಬಿಟ್ಟಿದೆ, ಅದ್ರ ಮ್ಯಾಲ ಅವನು ಮತ್ತೆ ಮಲಗಿದ್ದಾನೆ. ಏನ್ರಿ, ಪವಮೆಂಟ್. ದ ಮ್ಯಾನ್ ಪಿಕ್ಡ್ ಅಪ್ ದ ಡೆಡ್ ಮಂಕಿ ಆ್ಯಂಡ್ ಕ್ಲಚಿಂಗ್ ಇಟ್ ಇನ್ ಹಿಸ್ ಆರ್ಮ್ಸ್. ಹೌ ಹಿ ಕ್ಲಚ್ಡ್ ಇಟ್? ಇನ್ ಹಿಸ್ ಆರ್ಮ್ಸ್. ಹಿ ಬಿಗ್ಯಾನ್ ಟು ಬೆಗ್ ಫಾರ್ ಮನಿ. ಪ್ಲೀಸ್ ಪ್ಲೀಸ್ ಸೇವ್ ಮೈ ಲೈಫ್, ಮೈ ಮಂಕಿ ಈಸ್ ಡೆಡ್. ಬಟ್ ಇಟ್ ಈಸ್ ನಾಟ್ ಟ್ರೂ, ಐ ಥಿಂಕ್. ಪರವಾಗಿಲ್ಲ, ಆದರೂ ಅವನು ಸ್ವಲ್ಪ ಖುಷಿ ಪಡ್ತಕ್ಕಂಥ ವಿಷಯ ಏನು ಅಂದರೆ, ಏನು ವಯಸ್ಸಾದರೂ ಸಹ ಹೊಟ್ಟೆ ಪಾಡಿಗೋಸ್ಕರ ಮಾಡಕತ್ತೇನಪ್ಪ ಅಂತ ಎಲ್ರಿಗೂ ಗೊತ್ತಿಲ್ಲರಿ, ರಾಬರ್ಟ್ಗೆ ಮಾತ್ರ ಗೊತ್ತಷ್ಟೇ. ಏನ್ರಿ, ಕ್ಲಚಿಂಗ್ ಇನ್ ಹಿಸ್ ಆರ್ಮ್ಸ್ ಬಿಗ್ಯಾನ್ ಟು ವೀಪ್. ದ ಸೇಮ್ ಯಂಗ್ ಮ್ಯಾನ್ ಸ್ಟೆಪ್ಡ್. ಇನ್ನೊಂದು ನೆನ್ಪಿಟ್ಕೊಳ್ಬೇಕು ನೀವೇನು ಗೊತ್ತಾ, ಅಲ್ಲೇನು ಹುಡುಗ ಜನರಾಗಿಂದ ಹೊರಗೆ ಬಂತು ನೋಡ್ರಿ, ಟಕ್ ಅಂತ ಹೊರಗೆ ಬಂದು 10 ರೂಪಾಯಿ ಹಾಕ್ತಲ್ಲ, ಅದೇ ಹುಡುಗ ಮತ್ತೆ ಬಂತಂದ್ರಿ. ತಿಳ್ಕೊಂಡ್ರೆ ಸ್ವಲ್ಪ ಅಂದ್ರೆ ಆ ಅಜ್ಜಂದೇ ಒಂದು ಹುಡುಗ ಅವನ ಇಟ್ಟಿದ್ದ ಜನರ ಮಧ್ಯದಾಗ, ಅವನು ಇಟ್ಟಿದ್ದ ಅವನೇ ಜನರ ಹತ್ರ ಇರ್ಲಕ್ಕೆ ಹಚ್ಚಿದ್ದ. ಆ ಜನರ ಹೋಗೋ ಹೊತ್ತಿನಾಗ ಅವನು ಹೊರಗಡೆ ಬಂದು ಒಂದು 10 ರೂಪಾಯಿ ಹಾಕಿಬಿಡ್ಬೇಕಲ್ಲಿ. ಅವನು ನೋಡಿ, ಅಯ್ಯೋ ಏನ್ರಿ ಪಾಪ, ಚಿಕ್ಕ ಮಗು ಹಾಕಿದ 10 ರೂಪಾಯಿ, ನಾವು ದೊಡ್ಡವರಾಗಿದ್ದೇವಲ್ಲ, ನಾವೇ ಹಾಕಬಾರ್ದು ಅನ್ನೋ ಟ್ರಿಕ್ ಮಾಡ್ತಿದ್ದ ಅವನು. ಅದಕ್ಕೆ ರಾಬರ್ಟ್ ಹೇಳ್ತಾನೆ, ದ ಸೇಮ್ ಬಾಯ್ ಕೇಮ್ ಔಟ್ ಆಫ್ ದ ಕ್ರೌಡ್, ಸಮ್ ಮನಿ. ದ ಸೇಮ್ ಯಂಗ್ ಮ್ಯಾನ್ ಸ್ಟೆಪ್ಡ್ ಫಾರ್ವರ್ಡ್ ಆ್ಯಂಡ್ ಥ್ರೂ ಸಮ್ ಮನಿ ಇನ್ ಟು ದ ಹ್ಯಾಟ್. ಹುಡುಗಿಲ್ಲ, ಯಂಗ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ, ಒಟ್ಟು ಯಾರೋ ಒಬ್ಬರು ಒಟ್ಟಾರೆ. ಏನ್ರಿ, ಹ್ಯಾಟ್. ಅಗೇನ್ ದ ಕ್ರೌಡ್ ಫಾಲೋಡ್ ದ ಶೂಟ್. ಇಟ್ ಈಸ್ ಇಂಡಿಯಾ. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಕರುಣೆ ಭಾಳ ರೀ. ಏನ್ರಿ, ಬಿಕಾಸ್ ಅವರ್ ಲ್ಯಾಂಡ್ ಈಸ್ ಸೋ, ವಿ ಆರ್ ವೆರಿ ಕಂಪ್ಯಾಷನೇಟ್ ಪೀಪಲ್, ವಿ ಆರ್ ವೆರಿ ಎಫೆಕ್ಷನೇಟ್ ಪೀಪಲ್. ನಮ್ಮ ಹತ್ರ ಜಾಸ್ತಿ ಸ್ವಲ್ಪ ಕರುಣೆ ಜಾಸ್ತಿ ಯಾವಾಗಲೂ. ಅದಕ್ಕೆ ಆ ಒಬ್ಬ ಹುಡುಗ ಹಾಕಿದ್ದು ನೋಡಿ ಎಲ್ಲರೂ ಫಾಲೋ ಮಾಡಿದ್ರು, ಎಲ್ಲರೂ ಅದನ್ನೇ ಶೂಟ್ ಫಾಲೋ ಮಾಡ್ತಿದ್ದಾರೆ. ಎಕ್ಸೆಪ್ಟ್ ರಾಬರ್ಟ್, ಬಟ್ ನಾಟ್ ರಾಬರ್ಟ್. ಎಕ್ಸೆಪ್ಟ್ ರಾಬರ್ಟ್. ರಾಬರ್ಟ್ ಒಬ್ಬನಿಗೆ ಗೊತ್ತು, ಅದೇ ಹುಡುಗ, ಅದೇ ಮಂಗ ಜೀವಂತವಾಗಿದೆ, ಇದೆಲ್ಲ ಅಜ್ಜನ ಉಪಾಯಕ್ಕೆ ಸಾಕ್ಷಿಯಾಗಿದೆ ಅಂತ ಒಂದಿಷ್ಟು ಗೊತ್ತಾಯಿತು. ಆದರೆ ಅವನು ಸಿಟ್ಟಾಗಬೇಕಾಗಿತ್ತೇನೋ? ನೋ, ಇಟ್ಸ್ ನಾಟ್ ಆಂಗ್ರಿ. ಸ್ಮೈಲಿಂಗ್ ಟು ಹಿಮ್ಸೆಲ್ಫ್. ಅವನೇ ಸ್ಮೈಲ್ ಮಾಡ್ಕೊಂಡ್ಬಿಟ್ರಿ, ಖುಷಿ ಅದ. ವಾವ್, ವಾಟ್ ಎ ವಂಡರ್ಫುಲ್ ಟ್ರಿಕ್ಸ್ ದ ಮ್ಯಾನ್ ಹ್ಯಾಸ್. ಮೆಚ್ಕೊಳ್ಬೇಕಪ್ಪ ಅಜ್ಜನ ಒಂದು ಕಲೆಗೆ. ಏನೇ ಮಾಡಲಿ, ಜನರಿಗೆ ನಾವು ಕಳುವರ ಮಾಡ್ತಿಲ್ಲಲ್ರಿ, ಪಾಪ ನಮ್ಮ ಮನೆಗೆ ಬಂದು ಕಳುವು ಮಾಡಕತ್ತೇನೇನೋ, ಏನ್ರಿ, ಸಣ್ಣ ಒಂದು ಉಪಾಯ ಮಾಡಿದ್ದಾನೆ ಅಷ್ಟೇ, ಅದೇನು ದೊಡ್ಡ ತಪ್ಪಲ್ಲ, ಅಪರಾಧವೇನಲ್ಲ. ಹಾಗಾಗಿ ಅವನು ರಾಬರ್ಟ ಖುಷಿ ಪಡ್ತಾನಂತೆ. ಏನ್ರಿ, ಒಂದಿಷ್ಟು ಹೊಟ್ಟೆಪಾಡಿಗೋಸ್ಕರ ಅಜ್ಜ ಸ್ವತಂತ್ರ ಬದುಕು ಮಾಡಕತ್ತೇನಲ್ಲ, ಅವನಿಗೆ ಒಂದಿಷ್ಟು ಸಲಾಮು, ತಲೆ ಬಾಗಬೇಕು ಅನ್ನೋ ರೀತಿಯಲ್ಲಿ ಸ್ಮೈಲ್ ಮಾಡ್ಕೊಂಡು ಹೋಗ್ತಾನೆ. ಸ್ಮೈಲಿಂಗ್ ಟು ಹಿಮ್ಸೆಲ್ಫ್ ಹಿ ವೆಂಟ್ ಆನ್ ಹಿಸ್ ವೇ, ಅಮೇಜ್ಡ್ ಎಟ್ ದ ಮ್ಯಾನ್ಸ್ ಆಡಿಯಾಸಿಟಿ. ಆ ಮುದುಕನಲ್ಲಿರುವಂತಹ, ಆ ಅಜ್ಜನಿರುವಂತಹ ಒಂದು ಬುದ್ಧಿವಂತಿಕೆ, ಚತುರತೆಯನ್ನು ನೋಡಿಬಿಟ್ಟು ಆಶ್ಚರ್ಯಚಕಿತನಾಗ್ಬಿಟ್ಟ. ಎಂತಹ ಬುದ್ಧಿವಂತ ಅಜ್ಜ, ಅರ್ನಿಂಗ್ ಮಾಡಕತ್ತಿದ್ದಾನೆ ಅಂತ ಖುಷಿ ಪಟ್ಕೊಂಡು ಹಾಗೆ ಹೋಗ್ಬಿಟ್ಟ. ಸೊ ಇಂಥ ಹಲವಾರು ಆ್ಯಕ್ಟಿವಿಟಿಗಳು ನಡೀತಾ ಇದ್ದು. ಒಂದು ಸ್ವಲ್ಪ ದಿನಗಳ ಹಿಂದೆ ಹಾವಾಡಿಗರು, ಮರಕೋತಿ ಆಟ ಆಡಿಸೋರು, ಕರಡಿ ಆಟ ಆಡ್ಸಕ್ಕಂಥವ್ರು, ಇವರೆಲ್ಲ ಬರ್ತಾ ಇದ್ದಿರ್ರಿ. ಏನ್ರಿ, ಅವಾಗೆಲ್ಲ ಬರ್ತಿದ್ರು, ಇತ್ತಿತ್ತಲಾಗೆಲ್ಲ ಕಡಿಮೆ ಆಗಿದೆ. ಏನ್ರಿ, ಎನಿವೆ, ಸೊ ಸಮ್ ಆಫ್ ದ ಕ್ವಶನ್ಸ್ ಆರ್ ದೇರ್. ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಮೇ ವೆಲ್ ಅಂಡರ್ಸ್ಟುಡ್ ದಟ್ ಪ್ಯಾಸೇಜ್. ಬೇಕಾದರೆ ಇನ್ನೊಂದು ಸಲ ನೀವು ಚೆನ್ನಾಗಿ ಓದ್ಕೊಂಡು ಮತ್ತೆ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲೊಂದು ಸ್ವಲ್ಪ ಕ್ವಶನ್ ಕೊಟ್ಟಿದ್ದಾರೆ, ಟ್ರೈ ಟು ಆನ್ಸರ್ ದೆಮ್. ರಾಬರ್ಟ್ ವೆಂಟ್ ಟು ದ ಅದರ್ ಸೈಡ್ ಆಫ್ ದ ರೋಡ್ ಬಿಕಾಸ್. ರಾಬರ್ಟ್ ಪ್ರಾರಂಭದಲ್ಲಿ ಈ ರೋಡಿನ ಪಕ್ಕದಿಂದ ಆಚೆ ಪಕ್ಕದಲ್ಲಿ ಹೋಗ್ಬಿಟ್ಟ ಅಂತೆ. ಯಾಕೆ ಅಂತ ಕಾರಣ ಕೊಡಬೇಕು.
ಯಾಕೆ? ನಂಬರ್ 1 ಎ ಆಪ್ಷನ್ ನೋಡಿ, ಹಿ ವಾಂಟೆಡ್ ಟು ಹೆಲ್ಪ್ ದ ಓಲ್ಡ್ ಮ್ಯಾನ್ ಬೈ ಗಿವಿಂಗ್ ಹಿಮ್ ಸಮ್ ಮನಿ. ಓಲ್ಡ್ ಮ್ಯಾನ್ ಅಂತ ಗೊತ್ತಿಲ್ಲರಿ ಅವನಿಗೆ. ದಿಸ್ ಈಸ್ ನಾಟ್ ದ ಆನ್ಸರ್. ನೆಕ್ಸ್ಟ್, ಹಿ ವಾಂಟೆಡ್ ಟು ಸಿ ವೈ ದ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್. ಇಸ್ ದಿಸ್ ಆನ್ಸರ್? ಎಸ್, ಹೌದಲ್ವಾ? ಯಾಕೆ ಹೋದ ಆ ಕಡೆ ಅವನು? ಅಲ್ಲಿ ಏನು ಜನ ಯಾಕೆ ಸೇರಿದ್ದಾರೆ ಅಂತ ತಿಳ್ಕೊಳ್ಳೋಗೋಸ್ಕರ ಹೋಗಿದ್ದ. ಸಿಕ್ತು ಬಿಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, ದ ವರ್ಡ್ ಪೌಮೆಂಟ್ ಇನ್ ದ 5th ಲೈನ್ ಆಫ್ ಪ್ಯಾರಾ 1 ಈಸ್. ಏನ್ರಿ? 1ನೇ ಪ್ಯಾರಾದಲ್ಲಿ 5ನೇ ಸಾಲಿನಾಗ ಒಂದು ಶಬ್ದ ಕೊಟ್ಟಿದ್ದಾರೆ. ಏನದು? ಪೌಮೆಂಟ್ ಅಂತ. ಏನ್ರಿ ಅದು? ಏನು ಅಂತ ನೋಡಿ. ಎ ಟೆಂಪರರಿ ಟೆಂಟ್ ವಿಚ್ ಈಸ್ ಯೂಸ್ಡ್ ಫಾರ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್. ಜನರ ಮನೋರಂಜನೆಗೋಸ್ಕರ ಹಾಕಿರುವಂಥ ಟೆಂಟ್ ಆಗಿದೆಯಾ? ಇಲ್ವೇ ಇಲ್ಲ. ಎ ಪಾತ್. ಪಾತ್ ಅಂದ್ರೆ ಏನ್ರಿ? ದಾರಿ. ಎ ಪಾತ್ ಎಟ್ ದ ಸೈಡ್ ಆಫ್ ದ ರೋಡ್ ಫಾರ್ ಪೀಪಲ್ ಟು ವಾಕ್ ಆನ್. ಜನರು ತಮ್ಮ ಕಾಲುದಾರಿ ಅಂದರೆ ಕಾಲಿನಿಂದ ನಡಿಗೆ ಸೇಫ್ ಆಗಿ ನಡೀತಾ ಹೋಗ್ಲಿಕ್ಕೆ ಒಂದು ಸೈಡ್ಗೆ ಹಾಕಿರುವಂತಹ ಒಂದು ಕಾಲುದಾರಿಗೆ ಪಾವ್ಮೆಂಟ್ ಅಂತ ಕರೀತಾರೆ. ಎ ಸ್ಮಾಲ್ ಬಿಲ್ಡಿಂಗ್ ಅಲ್ವೇ ಅಲ್ಲ. ಎ ಸೆಲ್ಫ್ ಆನ್ ದ ರೋಡ್ ಅಲ್ವೇ ಅಲ್ಲ. ಇಟ್ ಈಸ್ ಎ ಪಾತ್ ಅಟ್ ದ ಸೈಡ್ ಆಫ್ ದ ರೋಡ್ ಫಾರ್ ಪೀಪಲ್ ಟು ವಾಕ್. ಅಗೇನ್ ಬಿ ಇಸ್ ದ ಆನ್ಸರ್. ಎರಡನೇದು ಸಹ ಬಿನೇ ಉತ್ತರ. ನಂಬರ್ 3, ದ ಓಲ್ಡ್ ಮ್ಯಾನ್ ಲೆಟ್ ಔಟ್ ಎ ಲೌಡ್ ಕ್ರೈ. ಲೌಡ್ ಕ್ರೈ ಸಡನ್ಲಿ ಇನ್ ಆರ್ಡರ್ ಟು ಡ್ಯಾಶ್. ಯಾಕಪ್ಪ ಚೀರಾಡ್ತಾನವನು? ಟು ಕೀಪ್ ದ ಮಂಕಿ ಕ್ವಿಟ್ ಫಾರ್ ಸಮ್ ಟೈಮ್. ಮಂಗನಿಗೆ ಶಾಂತ ಮಾಡ್ಸಕ್ಕೇನೋ ಏನ್ರಿ? ಇನ್ ಆರ್ಡರ್ ಟು ಲೆಟ್ ದ ಕ್ರೌಡ್ ನೋ ದಟ್ ಹಿಸ್ ಮಂಕಿ ವಾಸ್ ಡೆಡ್. ಯಾಕೆ ಚೀರ್ದವನು? ಓ ಮೈ ಡಿಯರ್ ಪೀಪಲ್, ಕಮಾನ್ ಕಮಾನ್ ಆ್ಯಂಡ್ ಪ್ಲೀಸ್ ನೋ ಮೈ ಮಂಕಿ ಈಸ್ ಡೆಡ್. ಹೌದಲ್ವಾ? ನನ್ನ ಮಂಗ ಸತ್ತೈತ್ರಪ್ಪ ತಿಳ್ಕೊಳ್ರಿ ಅಂತ ತಿಳ್ಸಕ್ಕೆ ಚೀರಿದ್ದ ಅವನು. ಹೌದಲ್ವಾ? ಅಗೇನ್ ಬಿ ಇಸ್ ದ ಆನ್ಸರ್. 3 is also ಬಿ. ಬಿ ಬಿ ಬಿ. ಆಲ್ ದ ಬೀಸ್ ಆರ್ ಆನ್ಸರ್ಸ್. ಇಲ್ಲಿ ಲೆಟ್ ದ ಕ್ರೌಡ್ ನೋ ದಟ್ ಹಿ ವಾಸ್ ಎ ಪುವರ್ ಮ್ಯಾನ್. ನಾನು ಬಡವ ಇದ್ದಂತ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವನಿಗೆ. ಶೋ ದಟ್ ಹಿ ವಾಸ್ ಹರ್ಟ್. ಅವನಿಗೆ ನೋವಾಗಿದೆ ಅಂತ ಹೇಳ್ಕೊಳಕ್ಕೆ ಚೀರಿನವನು? ಇಲ್ವೇ ಇಲ್ಲ, ಯಾರು ನೋವು ಮಾಡಿಲ್ಲ ಅವನಿಗೆ. ಸೊ ದ ಆನ್ಸರ್ ಈಸ್ ಒನ್ಸ್ ಅಗೇನ್ ಬಿ. 4th ಕ್ವಶನ್, ವೈ ಡಿಡ್ ದ ಓಲ್ಡ್ ಮ್ಯಾನ್ ಬಿಗಿನ್ ಟು ವೀಪ್? And the old man, according to the passage, the old man began to weep as his monkey was dead. ಏನ್ರಿ? as his monkey was dead ಅಂತ ಹೇಳ್ಬೋದು. ಏನ್ರಿ? ಅವನ ಮಂಗ ಸತ್ತಿದೆ ಅಂತ ತಿಳ್ಕೊಂಡು ಅವ್ನು ಚೀರಾಡಿ ಅಳ್ತಾ ಇದ್ದ ಅಷ್ಟೇ. ನಿಜವಾಗಿ ಸತ್ತಿತ್ತಾ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ ಅಂತ ಹೇಳೋಣ. ಬಟ್ ಯಾಕೆ ಅಳ್ತಾ ಇದ್ದ ಅಂದರೆ ಜನರಿಗೆ ಗೊತ್ತಾಗಿದ್ದು ಅಷ್ಟೇ. ಆಸ್ ಹಿಸ್ ಮಂಕಿ ವಾಸ್ ಡೆಡ್, ಅಪಿಯರ್ ಟು ಬಿ ಡೆಡ್. ಡೆಡ್ ಅನ್ನೋಗಿಂತಲೂ ಹಿಸ್ ಮಂಕಿ ಅಪಿಯರ್ ಟು ಬಿ ಡೆಡ್, ಸತ್ತಂಗೆ ಕಾಣಿಸಿತ್ತಲ್ವಾ, ಅದಕ್ಕೆ ಅವನು ಅಳ್ತಿದ್ದ. ಲಾಸ್ಟ್ ಕ್ವಶನ್, ವಾಟ್ ವೈಸ್ ಎ ಥಿಂಗ್ ಡಿಡ್ ರಾಬರ್ಟ್ ಡೂ ಆಫ್ಟರ್ ಹಿ ವಾಸ್ ದ ಮಂಕೀಸ್ ಟ್ರಿಕ್ಸ್ ಫಾರ್ ದ ಸೆಕೆಂಡ್ ಟೈಮ್? ಏನ್ರಿ? 4th ಕ್ವಶನ್, ಹಿಸ್ ಮಂಕಿ ವಾಸ್ ಡೆಡ್. ಏನ್ರಿ? ಇಲ್ಲಿ ಎರಡನೇ ಸಲ ರಾಬರ್ಟ ಬುದ್ಧಿವಂತಿಕೆಯಿಂದ ಏನಪ್ಪ ಮಾಡಿದ್ದ ಅಂದೆ. ಫಸ್ಟ್ ಸಲ ಏನೋ ಸ್ವಲ್ಪ ತಪ್ಪು ಮಾಡಿದ್ದಾರೆ, ಏನು ಟ್ರಿಕ್ಸ್ ತಿಳ್ಕೊಳ್ಳಲ್ದಂಗೆ ಒಂದು ಸ್ವಲ್ಪ ಹಣ ಹೆಚ್ಚಿಗೆಲ್ಲ ಸುರಿದಿದ್ದ. ಸೆಕೆಂಡ್ ಟೈಮ್, ವಾಟ್ ವೈಸ್ ಥಿಂಗ್ ಡಿಡ್ ರಾಬರ್ಟ್ ಡೂ ಆಫ್ಟರ್ ಹಿ ವಾಸ್ ದ ಮಂಕೀಸ್ ಟ್ರಿಕ್ಸ್ ಫಾರ್ ದ ಸೆಕೆಂಡ್ ಟೈಮ್? ರಾಬರ್ಟ್ ಡಿಡ್ ನಾಟ್ ಇನ್ಕ್ಲೈನ್ ಟು ಥ್ರೋ ಎನಿ ಮನಿ. ಸೆಕೆಂಡ್ ಟೈಮ್ ರಾಬರ್ಟ್ ಡಿಡ್ ನಾಟ್ ಥ್ರೋ ಎನಿ ಪೆನ್ನಿ ಅಥವಾ ಮನಿ. ಏನ್ರಿ? ಮನಿ in the old man's hat, as he knew that it was a trick of old man. ಹಾಗಾಗಿ ಅವನು ಯಾವುದೇ ಹಣ ಹಾಕಲಿಲ್ಲ, ಅವನು ಬುದ್ಧಿವಂತಿಕೆ ಅಷ್ಟೇ, ಹಣ ಉಳ್ಕೊಳ್ತು. ಸೊ ಟೇಕ್ ಡೌನ್. ನೆಕ್ಸ್ಟ್ one more topic and very important, that is learn grammar through communication, in which that is if clauses are discussed. ಏನದು? if clauses. if clause ಅಂತ ಬಂತು. if clause means sentence, ಅಥವಾ if conditional clause ಅಂತ ಕರೀತಾರೆ. if conditional clause, understand? So here if clauses are very very important while speaking, while writing, because if you are able to use the if clauses in your spoken and written language, you are going to be proved very perfect student. Understand? So this is a kind of a complex sentence. If clause means if is termed as conjunction. ಇಲ್ಲಿ if ಅನ್ನೋದು ಒಂದು ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಸೊ ವಿ ಆಲ್ ನೋ ದ ಪಾರ್ಟ್ಸ್ ಆಫ್ ಸ್ಪೀಚ್, ಹೌದಲ್ವಾ?
ಸೊ noun, pronoun, adjective, verb, adverb, and preposition, conjunction, interjection. 8 parts of a speech are there. Among them, very important one is ಏನ್ರಿ ಎಲ್ಲವೂ ಇಂಪಾರ್ಟೆಂಟೇ. ಅದರಲ್ಲಿ ಒಂದು ಯಾವುದು ಅಂದರೆ ಕಂಜಂಕ್ಷನ್. ಅಗೇನ್ ವಿ ಆರ್ ಕಾಲ್ ದೆಮ್ ಆ್ಯಸ್ ಲಿಂಕರ್ಸ್. ಆ ಲಿಂಕರ್ಗಳಲ್ಲಿ ದೇರ್ ಆರ್ 2 types, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆ್ಯಂಡ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಕೋಆರ್ಡಿನೇಟಿಂಗ್ನಲ್ಲಿ ಏನ್ರಿ ಐಂಡ್, ಬಟ್, ನಾಟ್ ಓನ್ಲಿ ಬಟ್ ಆಲ್ಸೋ, ನೈದರ್, ನಾರ್ ಎಲ್ಲ ಬರುತ್ತೆ. ಏನು ಗಾಮನ ಕಲ್ಕೊಳ್ಳೋಣಂತೆ. ಆ್ಯಂಡ್ ಸಬಾರ್ಡಿನೇಟಿಂಗ್ನಲ್ಲಿ ಏನು ಇಲ್ಲಿ ದ್ಯಾಟ್, ಬಿಕಾಸ್, ದೇರ್ ಫೋರ್, ಸೋ ಏನ್ರಿ. ಆಮೇಲೆ ಇಫ್ನು ಸಹ ಒಂದು, ಇಫ್ ಮತ್ತು ವೆದರ್ ಆ್ಯಂಡ್ ಆಲ್ ಡಬ್ಲೆಟ್ಸ್ ವರ್ಡ್ಸ್. ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಏನು 2 ಸೆಂಟೆನ್ಸ್ ಇಟ್ಕೊಳ್ಳೋಣ ಇವಾಗ. ಯು ಹೆಲ್ಪ್ ದ ಪೂರ್ ಪೀಪಲ್. ಯು ಹೆಲ್ಪ್ ದ ಪೂರ್ ಪೀಪಲ್ ಏನ್ರಿ. ಗಾಡ್ ವಿಲ್ ಗ್ರೇಸ್ ಯು ಅಂತ ಹೇಳ್ತೀವಿ. ಸೊ ದೀಸ್ 2 ಆರ್ ಕಾಲ್ಡ್ ಎ ಸಿಂಪಲ್ ಸೆಂಟೆನ್ಸಸ್. ಹೌದಾ? ನೋಡಿ, ಯು ಹೆಲ್ಪ್ ದ ಪೂರ್ ಪೀಪಲ್. ಸೊ ದಿಸ್ ಈಸ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಆ್ಯಂಡ್ ಹಿಯರ್ ಒನ್ಸ್ ಅಗೇನ್ ಸಬ್ಜೆಕ್ಟ್ ವಿಲ್ ಗ್ರೇಸ್ ಯು, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್. ಸೊ ದೀಸ್ 2 ಆರ್ ಇಂಡಿಪೆಂಡೆಂಟ್ಲಿ ಕಾಲ್ಡ್ ಎಸ್ ಸಿಂಪಲ್ ಸೆಂಟೆನ್ಸಸ್. A simple sentence is one which has only one subject and one finite verb. ಅದಕ್ಕೆ ನಾವು ಸಿಂಪಲ್ ವಾಕ್ಯ ಅಂತ ಕರಿತೀವಿ. ಇಂತಹ ಸಿಂಪಲ್ ವಾಕ್ಯವನ್ನು ನಾವು ಜೋಡಿಸ್ತೀವಿ. ಜೋಡಿಸುವಾಗ ಕೋಆರ್ಡಿನೇಟಿಂಗ್ ಲಿಂಕರ್ ಬಳಸಿದರೆ ಅದಕ್ಕೆ ಕಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ, ಸಂಯೋಜಿತ ವಾಕ್ಯ ಅಂತ ಕನ್ನಡದಲ್ಲಿ, ಅದಲ್ವಾ? ಈಗ ಫಾರ್ ಎಕ್ಸಾಂಪಲ್, ಯು ಹೆಲ್ಪ್ ದ ಪೂರ್ ಪೀಪಲ್ ಆ್ಯಂಡ್ ಸೋ ಅನ್ಕೊಳ್ಳೋಣ. ಆ್ಯಂಡ್ ಸೋ ಗಾಡ್ ವಿಲ್ ಗ್ರೇಸ್ ಯು, ಅಥವಾ ಆ್ಯಂಡ್ ಗಾಡ್ ವಿಲ್ ಗ್ರೇಸ್ ಯು ಅನ್ಕೊಳ್ಳೋಣ. ನೀವು ಜನರಿಗೆ ಹೆಲ್ಪ್ ಮಾಡಿದೆಯಾ, ಅದಕ್ಕೆ ದೇವ್ರಿಗೆ ಹೆಲ್ಪ್ ಮಾಡ್ತಾನೆ. ಇದು ಕಾಂಪೌಂಡ್ ಆಯಿತು, ಬಿಟ್ಬಿಡಿ. ಇದನ್ನೇ ನಾವು ಕಂಡೀಷನ್ ಹಾಕಿ ಹೇಳ್ಬೋದು ರೀ. ಕಂಡೀಷನ್ ಹಾಕಿ ಹೇಳ್ಬೋದು, ಏತಮ್ಮ, ಇಫ್ ಯು ಹೆಲ್ಪ್ ದ ಪೂರ್ ಪೀಪಲ್ ದ ಗಾಡ್ ವಿಲ್ ಗ್ರೇಸ್ ಯು, ಅದಲ್ವಾ? ಒಂದು ವೇಳೆ ನೀನು ಬಡವರಿಗೆ ಸಹಾಯ ಮಾಡಿದ್ದೆ ಆದರೆ ದೇವ್ರು ನಿಂಗೆ ಸಹಾಯ ಮಾಡ್ತಾನೆ, ನಿಂಗೆ ಗ್ರೇಸ್ ಮಾಡ್ತಾನೆ. ಸೊ ಇದನ್ನು ನಾವು ಇಲ್ಲಿ ಸೇರಿಸ್ತೀವಿ ಪ್ರಾರಂಭದಲ್ಲಿ, ಇಫ್ ಏನ್ರಿ. ಸೊ ದಿಸ್ ಬಿಕಮ್ಸ್ ಕಂಜಂಕ್ಷನ್. So this must be small one. If you help the poor people, put a comma here, now it joins together. If you help the poor people, God will grace you. So now this is called as conjunction or linker. Such sentence is called as complex sentence or if clause, because in this complex sentence you are going to find 2 parts, 2 sentences. ಸೊ ಒನ್ ಈಸ್ ಮೇನ್ ಕ್ಲಾಸ್, ಅದರ ಮನೆ ಸಬ್ ಕ್ಲಾಸ್. ಒಂದು ನಾವು ಪ್ರಧಾನ ವಾಕ್ಯ ಅಂತೀವಿ, ಇನ್ನೊಂದು ಅಧೀನ ವಾಕ್ಯ ಅಂತ ಕರಿತೀವಿ. ಪ್ರಧಾನ ವಾಕ್ಯ ಸ್ವಂತ ಅರ್ಥವನ್ನು ಒಳಗೊಂಡಿರುತ್ತೆ, ಅದಕ್ಕೆ ಯಾರು ಸಹಾಯ ಬೇಕಾಗಿರಲ್ಲ. ಅಧೀನ ವಾಕ್ಯ ಪ್ರಧಾನ ವಾಕ್ಯದೊಂದಿಗೆ ಇದ್ದರೆ ಮಾತ್ರ ಅರ್ಥ ಕೊಡುತ್ತೆ, ಇಲ್ಲವಾದರೆ ಅರ್ಥಹೀನ ಆಗುತ್ತೆ. ಸೊ ಕ್ಯಾನ್ ಯು ಫೈಂಡ್ ಔಟ್ ವಿಚ್ ಇಸ್ ದ ಮೇನ್ ಕ್ಲಾಸ್ ಹಿಯರ್ ಆ್ಯಂಡ್ ಸಬ್ ಕ್ಲಾಸ್? ಹಿಯರ್ ಇಫ್ ಯು ಹೆಲ್ಪ್ ದ ಪೂರ್ ಪೀಪಲ್, ನೀವು ಪೂರ್ ಪೀಪಲ್ ಬಡವರಿಗೆ ಹೆಲ್ಪ್ ಮಾಡಿದ್ರ ಅರ್ಥ ಆಗಲಿಲ್ಲ ಅದು. ಸೊ ದಟ್ ಈಸ್ ಸಬ್ ಕ್ಲಾಸ್ ಆ್ಯಂಡ್ ದಿಸ್ ಈಸ್ ಮೇನ್ ಕ್ಲಾಸ್. ದಿಸ್ ಈಸ್ ಮೇನ್ ಕ್ಲಾಸ್. ಸೆಂಟೆನ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ವೈ ದಿಸ್ ಈಸ್ ಮೇನ್ ಕ್ಲಾಸ್? ಗಾಡ್ ವಿಲ್ ಗ್ರೇಸ್ ಯು, ದೇವ್ರು ನಿಮಗೆ ಅನುಗ್ರಹ ಮಾಡ್ತಾನೆ. ಅರ್ಥ ಕೊಡ್ತಲ್ವಾ? ಇದಕ್ಕೆ ಇದು ಸಂಪೂರ್ಣ ಅರ್ಥ ಇಲ್ಲ. ಇಲ್ಲಿ ನೋಡಿ ಹೆಂಗಿದೆ, ಇಲ್ಲಿ ಇಫ್ ಯು ಹೆಲ್ಪ್ ದ ಪೂರ್ ಪೀಪಲ್, ನೀವು ಬಡವರಿಗೆ ಹೆಲ್ಪ್ ಮಾಡಿದ್ದರೆ, ಅರ್ಥ ಆಯ್ತಲ್ರಿ? ಹಾಗಾಗಿ ಇದಕ್ಕೆ ನಾವೇನಂತೀವಿ ಗೊತ್ತಾ, ಇದಕ್ಕೆ ಸಬ್ ಕ್ಲಾಸ್ ಅಂತೀವಿ. ಅಥವಾ ಇದು ಡಿಪೆಂಡೆಂಟ್ ಸೆಂಟೆನ್ಸು, ಅದು ಇಂಡಿಪೆಂಡೆಂಟ್ ಸೆಂಟೆನ್ಸ್. ಹೀಗೆ 2 ಸಬ್ ಕ್ಲಾಸ್ ಮೇನ್ ಕ್ಲಾಸ್ಗಳ ಜೋಡಣೆಯನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೀವಿ. ಇದರಲ್ಲಿ ನಾವು ಈಫ್ ಅನ್ನು ಲಿಂಕರ್ ಆಗಿ ಬಳಸ್ತೀವಿ. ಈಫ್ ಅನ್ನೋದನ್ನು ನಾವು ಸೆಂಟರ್ನಾಗೂ ತಗೋಬೋದು ಏನ್ರಿ, ಬಟ್ ವಿ ಹ್ಯಾವ್ ಟು ಇಂಟರ್ಚೇಂಜ್ ದ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಅಥವಾ ವಿ ಅನ್ನೋಣ, ವಿ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್, ಹೌದಲ್ರಿ? ವಿ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ and we study hard. We can score good marks, we study hard. 2 ಸ್ವತಂತ್ರ ವಾಕ್ಯಗಳು. ಇಲ್ಲಿ ನೋಡಿ, we can score good marks if we study hard, ಹೌದಲ್ವಾ? ನೋಡಿ, ಇವಾಗ ಇದು ಈ ಕಡೆ ಬಂತು ಇವಾಗ. ಸೊ ದಿಸ್ ಈಸ್ ಮೇನ್ ಕ್ಲಾಸ್, ದಿಸ್ ಈಸ್ ಸಬ್ ಕ್ಲಾಸ್, MCSC. ಅಂದ್ರೇನ್ರಿ, ಇಫ್ ಅನ್ನೋದು ಯಾವಾಗಲೂ ಸಬ್ ಕ್ಲಾಸ್ನ ಹಿಂದುಗಡೆ ಬಳಸಲಾಗುತ್ತೆ. ಐದರ್ ಇಟ್ ಮೇ ಬಿ ದ ಸೆಂಟರ್ ಪಾರ್ಟ್, ಅದರ್ ಅಡ್ವೈಸ್ ಸಮ್ ಟೈಮ್ ಇಟ್ ಮೇ ಬಿ ಯೂಸ್ಡ್ ಇನಿಷಿಯಲಿ. 2 ಬಳಸ್ಬೋದು. ಎಲ್ಲ ಲಿಂಕರ್ ಬಳಸೋಕ್ಕಾಗಲ್ಲ, ಕೆಲವೊಂದು ಬಳಸ್ತೀವಿ ನಾವು.
ಇಫ್ ಬಳಸ್ತೀವಿ, ವೆನ್ ಅಥವಾ ವೆದರ್, ಡಬಲ್ ಎಚ್ ವರ್ಡ್ಸ್ ಎಲ್ಲ ಬಳಸ್ಬೋದು. ಅಂಡರ್ಸ್ಟ್ಯಾಂಡ್? ಹೀಗೆ ಇಫ್ ಕ್ಲಾಸ್ನಲ್ಲಿ 3 ಪ್ರಕಾರ ಬರ್ತವೆ ಏನ್ರಿ? ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಹೆಲ್ಪ್ ಮೀ, ಐ ವಿಲ್ ಹೆಲ್ಪ್ ಯು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಫ್ ಯು ಹೆಲ್ಪ್ಡ್ ಮೀ, ಐ ವುಡ್ ಹೆಲ್ಪ್ ಯು. ಇನ್ನೊಂದು, ಇಫ್ ಯು ಹ್ಯಾಡ್ ಹೆಲ್ಪ್ಡ್ ಮೀ, ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು. ನೀ ಹೆಲ್ಪ್ ಮಾಡಿದ್ರೆ ನಾ ಹೆಲ್ಪ್ ಮಾಡ್ತೀನಿ, ನೀ ಹೆಲ್ಪ್ ಮಾಡಿದ್ರೆ ನಾನು ಹೆಲ್ಪ್ ಮಾಡ್ತಿದ್ದೆ. ಇದು ಆಗಲಾರ ಕೆಲಸ, ಇದು ಆಗೋಯ್ತದೆ. ನೀವು ಮಾಡಿಲ್ಲ, ನಾನು ಮಾಡಿಲ್ಲ. ಇನ್ನೊಂದು ಬರುತ್ತೆ ಭಾಳ ಪರ್ಫೆಕ್ಟಾಗಿ ಹೇಳೋದು, ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್, ಯು ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ನೀನು ಭಾಳ ಚೆನ್ನಾಗಿ ಓದಿದ್ದಿದ್ದೇ ಆದರೆ ಒಳ್ಳೆ ಸ್ಕೋರ್ ಮಾಡ್ತಿದ್ದೆ. ಅಂದ್ರೇನು? ಓದಿಲ್ಲ, ಮಾಡಿಲ್ಲ ಅಂತ. ಹೀಗೆ 3 ಪ್ರಕಾರ ಬರ್ತವೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಇವನ್ ಫ್ಯೂಚರ್ ಲೈಫ್. It may be asked in your future competitive exams, the if class. In the next class, we will discuss about if clauses in detail. Thanks a lot.